ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾನಸಿಕವಾಗಿ ಹೇಗೆ ಸಿದ್ಧರಾಗಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಬಹಳ ವಿಶೇಷವಾದ ಅತಿಥಿ ಬಂದಿದ್ದಾರೆ. ಎಲ್ಲ ಪರೀಕ್ಷೆಯ ಎಲ್ಲ ಆಯಾಮಗಳನ್ನು ಎದುರಿಸಿ TCH ಇಂದ UPSC ವರೆಗೆ ಸುಮಾರು 36ಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಬರೆದು ಬಹಳಷ್ಟು ಪರೀಕ್ಷೆಗಳಲ್ಲಿ ರ್ಯಾಂಕ್ ಉನ್ನತ ಶ್ರೇಣಿಯಲ್ಲಿ ಶ್ರೇಯಾಂಕದಲ್ಲಿ ಉತ್ತೀರ್ಣರಾಗಿ ಒಂದು ಪರೀಕ್ಷೆ ಎಲ್ಲ ಒಂದು ಆಯಾಮಗಳನ್ನು ಬಲ್ಲಂತಹ ಮತ್ತೆ ಸಾಕಷ್ಟು ಕೃತಿಗಳನ್ನು ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವಂಥವರ ಅಭ್ಯರ್ಥಿಗಳಿಗೆ ನೆರವಾಗುವ ದೃಷ್ಟಿಯಲ್ಲಿ ಕೃತಿಗಳನ್ನು ಕೂಡ ರಚಿಸಿ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥವರನ್ನು ಕೂಡ ಪ್ರೇರಣೆ ಮಾಡ್ತಾ ಅವರನ್ನು ಕೂಡ ಸಕ್ಸಸ್ ಮಾಡ್ತಾ ಇರುವಂತಹ ನಮ್ಮ ನಡುವೆ ಇರುವಂತಹ ಕೋಲಾರದ ಪ್ರತಿಭೆ PV ಭೈರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. IRS ಅಧಿಕಾರಿಯಾಗಿ ಪ್ರಸ್ತುತ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದ್ರೆ ಒಂದು ಕಬ್ಬಿಣದ ಕಡಲೆ ಅಂತಾರೆ. ನಮ್ಗೆ ಸಣ್ಣ ಇದರಿಂದನೂ ಕೂಡ ಪ್ರಾಥಮಿಕ ಶಿಕ್ಷಣದಿಂದಲೂ ಕೂಡ ಪರೀಕ್ಷೆ ಅನ್ನೋದೇ ಒಂದು ಕಡಲೆ, ಒಂದು ಕಬ್ಬಿಣದ ಕಡಲೆ ಅಂತ. ಬಹಳಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ, ಮಹತ್ವಾಕಾಂಕ್ಷೆ ಇರುತ್ತೆ, ಗುರಿ ಇರುತ್ತೆ, ಓದ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಇದಾಗಿ ಮತ್ತೆ ವಾಪಸ್ಸು ಕೈ ಬಿಡುವಂಥದ್ದು, ಮತ್ತೆ ಇನ್ನು ಕೆಲವರು ಮಾಡಲೇಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ಈಗ ನಾವು ಮೂಲಭೂತ ಕೇಳ್ತಾ ಇರುವಂಥದ್ದು, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಲೇಬೇಕು ಅಂತ ಅನ್ನುವಂಥವ್ರಿಗೆ ಏನಾದರೂ ಇದೆಯಾ ಸಿದ್ಧೌಷಧ ಅಂತ? ಸರ್, ಇದು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಜನ ಬರ್ತಾರೆ. ಈಗ ನಾನು PSI ಆಗ್ಬೇಕು, ನಾನು FD ಆಗ್ಬೇಕು, ನಾನು KS ಆಗ್ಬೇಕು, ನಾನು UPSC ಆಗ್ಬೇಕು, ತುಂಬಾ ಜನ ಬರ್ತಾರೆ. ಅದ್ರಲ್ಲಿ ತುಂಬಾ ಜನ ನಡುವೆನೆ ಡ್ರಾಪ್ ಔಟ್ ಆಗ್ತಾರೆ. ತುಂಬಾ ಇಶ್ಯೂಸ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗಲ್ಲ. ಸೊ ಇದಕ್ಕೆ ಇಂಥವ್ರಿಗೆಲ್ಲ ನಾ ಹೇಳೋದು ಒಂದೇ ಟಿಪ್ಸ್. ನೀವು ಯಾವತ್ತು ಎಕ್ಸಾಮ್ಗೆ ಸ್ಟಾರ್ಟ್ ಮಾಡ್ತಿರೋ, ಯಾವುದೇ ಎಕ್ಸಾಮ್ ಆಗುತ್ತೆ, ಅವತ್ತಿಂದ ನೀವು ಸಕ್ಸಸ್ ಆಗೋವರೆಗೂ ಒಂದೇ ಒಂದು ಮಂತ್ರ ಅಂತಂದ್ರೆ ಸಕ್ಸಸ್ಗೆ, ಅವರು ಎಕ್ಸಾಮ್ ಪ್ರೊಸೆಸ್ ಅಂದ್ರೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಇರ್ಬೇಕು. ಅವ್ರೇನು 24 ಗಂಟೆನೂ ಬುಕ್ ಇಟ್ಕೊಂಡು ಓದ್ಬೇಕು ಅನ್ನೋಂಥದ್ದು ಇಲ್ಲ. ಆದ್ರೆ ಅವ್ರು ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇರ್ಬೇಕು. ಏನಿದೆ ಎಕ್ಸಾಮ್ ಪ್ರೊಸೆಸ್? ಈಗ ನಾನು ಸೆಲೆಕ್ಟ್ ಆಗ್ಲೇಬೇಕನ್ನೋರ್ಗೆ ಇನ್ನೇನ್ ಹೇಳ್ಬೋದು ಅನ್ನೋದಕ್ಕೆ ಎಕ್ಸಾಮ್ ಪ್ರೊಸೆಸ್ ಅನ್ನೋದು ವೆರಿ ಸಿಂಪಲ್. ಈಗ ನಿನ್ನೆ ಈಗ ಭಾನುವಾರ ಯಾವ್ದಾಯ್ತು ಎಕ್ಸಾಮು? ಗ್ರೂಪ್ C ಇದು HK ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ ಆಯ್ತು. ಮತ್ತೆ ಇಂಡಿಯಾದಲ್ಲಿ ಬೇರೆ ಎಕ್ಸಾಮ್, ಬೇರೆ ಸ್ಟೇಟ್, ಇನ್ನೊಂದು ಸ್ಟೇಟ್ ಅಲ್ಲಿ ಇನ್ನೊಂದು ಎಕ್ಸಾಮ್. ಆ ಎಕ್ಸಾಮ್ ಅಲ್ಲಿ ಆ ಎಕ್ಸಾಮ್ ಪೇಪರ್ ಚೆಕ್ ಮಾಡ್ಬೇಕಾವತ್ತೆ ಅವರು. ಈ ಎಕ್ಸಾಮ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಕ್ವಶನ್ ಬಂದಿದೆ, ಈ ಕ್ವಶನ್ ಅನ್ನ ಎಲ್ಲಿಂದ ತೆಗೆದಿದ್ದಾರೆ. ಇನ್ ದ ಸೆನ್ಸ್, ಕೆಲವರು ಎಕ್ಸಾಮ್ ಪ್ರಕ್ರಿಯೆಯಲ್ಲಿ ತುಂಬಾ ಸೀರಿಯಸ್ ಇರೋರು ಹೇಗಿರ್ತಾರೆ ಅಂತಂದ್ರೆ, ಆ ಕ್ವಶನ್ ನ ಯಾವ ಬುಕ್ ಇಂದ ತೆಗೆದಿದ್ದಾರೆ ಅನ್ನೋ ಲೆವೆಲ್ ವರೆಗೂ ಚೆಕ್ ಮಾಡ್ತಾರೆ. ಈಗ UPSC ಎಕ್ಸಾಮ್ ಆಯ್ತು ಅನ್ಕೊಳ್ಳಿ, ಆ UPSC ಪೇಪರ್ ತಗೊಂಡು ಅದ್ರಲ್ಲಿ ಬಂದಿರತಕ್ಕಂತ ಕ್ವಶನ್ಸ್ ಅನ್ನು ತೆಗೆದ್ಬಿಟ್ಟು ಗೂಗಲ್ಗೆ ಹಾಕಿ ಅದಕ್ಕೆ ಹೋಗಿ ನ್ಯೂಸ್ ಅನ್ನೋಂತ ಒಂದು ಐಟಮ್ ಅನ್ನ ಕ್ರಾಸ್ ಚೆಕ್ ಮಾಡಿದ್ರೆ ಯಾವ ಮಂತ್ ಇಂದ ಆ ಕ್ವಶನ್ ಬಂದಿದೆ, ಯಾವ ಮಂತ್ ಅದು ಕ್ವಶನ್ ಬಂದಿರತಕ್ಕಂಥದ್ದು, ಯಾವ ಮಂತ್ ಪೇಪರ್ ಇಂದ ಬಂದಿದೆ, ಯಾವ ಇದರಲ್ಲಿ ಎಷ್ಟು ಅದಕ್ಕೆ ವೇಟೇಜ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ HK ಕ್ವಶನ್ ಪೇಪರ್ ಬಂದಿದೆ, HK ಕ್ವಶನ್ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ಸ್ ಎಷ್ಟಿದೆ, ಆ ಕರೆಂಟ್ ಅಫೇರ್ಸ್ ಯಾವ ಮಂತ್ ಎಷ್ಟಿದೆ, ಆ ರೀತಿ ಸ್ಪೆಸಿಫಿಕ್ ಆಗಿ ಏನ್ ಮಾಡ್ಬೇಕಂದ್ರೆ ಎವ್ರಿ ಡೇ ಈ ಶುಡ್ ಬಿ ಆಕ್ಟಿವ್. ಅವಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಅವ್ರದೇ ಆದಂತ ಒಂದು ಇದು ಡೆವಲಪ್ ಆಗುತ್ತೆ. ಎಕ್ಸಾಮ್ ಬಗ್ಗೆ ಅವ್ರದೇ ಆದಂತ ಒಂದು ಪ್ರೊಸೆಸ್ ಡೆವಲಪ್ ಆಗುತ್ತೆ. ನಾನು ಹಿಂಗ್ ಮಾಡ್ಬೇಕು, ಅವ್ರಿಗೆ ಒಂದು ಐಡಿಯಾ ಕುತ್ಕೊಳ್ಳುತ್ತೆ ಅವ್ರ ಮೈಂಡ್ ಅಲ್ಲಿ. ನಾನು ಇಲ್ಲಿ ವೀಕ್ ಇದ್ದೀನಿ, ಸೊ ಇಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ, ಇಲ್ಲಿ ಜಾಸ್ತಿ ಇದೆ. ಅವಾಗ ಏನಾಗುತ್ತೆ ಅಂದ್ರೆ ಹಿ ಕ್ಯಾನ್ ಪ್ಲಾನ್. ಈಗ ಆ HK ಪೇಪರ್ ತಗೊಂಡ್ರೆ HK ಪೇಪರ್ ಅಲ್ಲಿ ಅಕ್ಟೋಬರ್ ಕರೆಂಟ್ ಅಫೇರ್ಸ್ 5 ಕ್ವಶನ್ ಇದೆ ಔಟ್ ಆಫ್ 12 to 15 ಕ್ವಶನ್ ಅಲ್ಲಿ. ಅದರಿಂದ ಏನಾಗುತ್ತೆ ಅಂದ್ರೆ ಯಾವ ಮಂತ್ ಕರೆಂಟ್ ಅಫೇರ್ಗೆ ಎಷ್ಟು ವೇಟೇಜ್ ಕೊಡ್ತಿದ್ದಾರೆ, ಯಾರು, ಮತ್ತೆ ಯಾವ ಬಾಡಿ ಆ ಕ್ವಶನ್ ಪೇಪರ್ ಕಂಡಕ್ಟ್ ಮಾಡ್ತಾ ಇದೆ, ಅವರು ಯಾವ ಒಂದು ಸಬ್ಜೆಕ್ಟ್ ಗೆ ಫೋಕಸ್ ಜಾಸ್ತಿ ಮಾಡ್ತಾರೆ. KA ಎಕ್ಸಾಮ್, KAದಲ್ಲಿ ಏನ್ ಮಾಡ್ತಾರೆ, ಜಾಸ್ತಿ ಫೋಕಸ್ ಸ್ಪೋರ್ಟ್ಸ್ ಮಾಡ್ತಾರೆ. 10 ಕ್ವಶನ್ ಸ್ಪೋರ್ಟ್ಸ್ ಇತ್ತು, ಇವರು ಸ್ಪೋರ್ಟ್ಸ್ ಫೋಕಸ್ ಮಾಡ್ತಾರೆ. 12 ಕ್ವಶನ್ ಮೆಂಟಲ್ ಅಬಿಲಿಟಿ ಹಾಕಿದ್ದಾರೆ GS ಪೇಪರ್ ಅಲ್ಲಿ, ಇವರು ಮೆಂಟಲ್ ಅಬಿಲಿಟಿ ಫೋಕಸ್ ಮಾಡ್ತಿದ್ದಾರೆ. ಹೀಗೇನಾಗುತ್ತೆ ಅಂತಂದ್ರೆ ಪ್ರತಿದಿನ ಪ್ರತಿ ಒಂದು ಅವ್ರಿಗೆ ಏನ್ ಆಗ್ತಾ ಇದೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅನ್ನೋದ್ರ ಮೇಲೆ ಅವರು ಆಕ್ಟಿವ್ ಆಗಿರ್ಬೇಕು. ದಟ್ ಈಸ್ ಕಾಲ್ಡ್ ಎಕ್ಸಾಮ್ ಪ್ರೊಸೆಸ್. ಆ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇದ್ದವರು ಇದುವರೆಗೂ ಯಾರು ಫೇಲ್ಯೂರ್ ಅಂದ್ರೆ ಅದು ಚುನಾವಣೆ ಪ್ರೋಸೆಸ್ ಪ್ರಕ್ರಿಯೆ ಒಳಗಡೆ ಅವರು ತಲ್ಲೀನರಾಗ್ಬಿಡ್ಬೇಕು, ಇನ್ವಾಲ್ವ್ ಆಗ್ಬಿಡ್ಬೇಕು. ಒಂದು ಅದೇ ಉದ್ದೇಶ ಇಟ್ಕೊಂಡು, ಅದೇ ಗುರಿ ಇಟ್ಕೊಂಡು, ಅದೇ ಧ್ಯೇಯ ಇಟ್ಕೊಂಡು ಇದ್ ಮಾಡಿ ಮಾಡ್ಬೇಕಾಗತ್ತೆ ಅಂತ. ಈಗ ಈ ಓದಿನ ತಂತ್ರಗಳು ಹೇಗೆ, ಓದುವಂತ ವಿಧಾನಗಳು ಹೇಗೆ,
ಕೆಲವರು ಹೇಳ್ತಾರೆ ಯಾವುದು ಓದ್ತಾರೆ, ಕೆಲವರು ಎಲ್ಲೋ ಓದಿದ್ದು ಮನನ ಮಾಡ್ಕೊಳ್ಳಲ್ಲ, ಅಥವಾ ಅದು ಅರ್ಥ ಆಗಲ್ಲ ಅವ್ರಿಗೆ, ಅಥವಾ ಓದಿದ್ದನ್ನ ಅವರು ಸೂಕ್ತ ರೀತಿಯಲ್ಲಿ ಆಲೋಚನೆ ಮಾಡಲ್ಲ, ಅದನ್ನ ಅಧ್ಯಯನ ಮಾಡಲ್ಲ. ಓದೋ ಅಧ್ಯಯನ ಬಹಳ ವ್ಯತ್ಯಾಸಗಳಿದಾವೆ. ಯಾವ ರೀತಿ ಅಧ್ಯಯನ ಮಾಡ್ಬೇಕಾಗತ್ತೆ ಅವರು ಅಂತ? ಸರ್, ಇದಕ್ಕೆ ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಇದು. ಒಂದು ಥರ್ಮೋಡೈನಮಿಕ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ ಒಂದು ಲಾ ಇದೆ, ಏನು, ಆಲ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಅಕರ್ಸ್ ಟುವರ್ಡ್ಸ್ ಹೈಯರ್ ಎಂಟ್ರಪಿ. ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಪ್ರತಿ ಕಣಕ್ಕೂ ಕೂಡ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ವರ್ಲ್ಡ್, ಭೂಮಿ ಬಗ್ಗೆ ಅಲ್ಲ, ಇಡೀ ಯೂನಿವರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಯೂನಿವರ್ಸ್ ಅಲ್ಲಿ ಪ್ರತಿ ಕಣನು ಕೂಡ ಹೈಯರ್ ಡಿಸಾರ್ಡರ್ನೆಸ್ ಕಡೆಗೇನೆ ವರ್ಕ್ ಆಗ್ತಕ್ಕಂಥದ್ದು. ಇಲ್ಲಿ ಈ ನಮ್ಮ ಮೈಂಡ್ ಏನಾಗುತ್ತೆ ಅಂತಂದ್ರೆ, ಅದು ಸಿಂಪಲ್ ಆಗಿರೋದಕ್ಕೆ, ಅಂದ್ರೆ ಸುಮ್ಮನೆ ಇರೋದಕ್ಕೆ, ಒಂಥರ ಹೈಯರ್ ಡಿಸಾರ್ಡರ್ನೆಸ್ ಅಂತಂದ್ರೆ ಆರಾಮಾಗಿರೋದಕ್ಕೆ ಮತ್ತೆ ಬೇಕಾಬಿಟ್ಟಿ ಇರೋದಕ್ಕೆ ಇಷ್ಟಪಡುತ್ತೆ ಪ್ರತಿ ಕಣ ಕೂಡ. ಅಂತದ್ರಲ್ಲಿ ಈ ಓದು ಅನ್ನೋ ಪ್ರೊಸೆಸ್ ಬಂದಾಗ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ನಾವು ಮೈಂಡ್ಗೆ ಕೆಲವೊಂದು ಈಸಿ ಮಾಡ್ಕೊಳ್ತಕ್ಕಂಥ ಪ್ರೊಸೆಸ್ಗಳಾಗಿರ್ಬೋದು, ಇಲ್ಲ ಅಂತಂತಂದ್ರೆ ಅದನ್ನ ಡೈವರ್ಟ್ ಆಗೋತಕ್ಕಂತ ಸಮಯದಲ್ಲಿ ಮತ್ತೆ ವಾಪಸ್ ಆರ್ಡರ್ ತಕ್ಕಂತಕ್ಕ ಒಂದು ಕೆಲವು ತಂತ್ರಗಳನ್ನು ಬಳಸಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಪೊಲಿಟಿಗೆ ಲಕ್ಷ್ಮೀಕಾಂತ್ ಬುಕ್ ಅನ್ನೋದು, ಅದು ಸಣ್ಣ ಅಕ್ಷರಗಳಲ್ಲಿರುತ್ತೆ, 1411 ಪೇಜ್ ಇದೆ. ಅದರಲ್ಲಿ 3 ಪೇಜ್ ಓದಷ್ಟೊತ್ತಿಗೆ ಏನಾಗುತ್ತೆ, ಹುಡುಗನ್ಗೆ ಇನ್ನೂ 3 ಪೇಜ್ ಆಗಿರೋದು ಹೋಗೋದೇ ಇಲ್ಲ. ಮೈಂಡ್ ಆಟೋಮೆಟಿಕಲಿ, ನಾನು ಹೇಳಿದೀನಿ, ಅದು ಆಲ್ವೇಸ್ ಸಿಂಪ್ಲೆಸ್ಟ್ ಆಗಿರೋದಕ್ಕೆ ಮತ್ತೆ ಹೈಯರ್ ಡಿಸಾರ್ಡರ್ನೆಸ್ ಕಡೆಗೆ ಯೋಚನೆ ಮಾಡುತ್ತೆ. ಅದು ಕಷ್ಟ ಫೀಲ್ ಆಗ್ತಾ ಇರುತ್ತೆ, ನಿದ್ದೆ ತರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಇಂಥ ಒಂದು ಇಶ್ಯೂ ಆಗ್ತಾ ಇರ್ತವೆ. ಅಂತವರಿಗೆ ಕೆಲವು ರೀಡಿಂಗ್ ಟೆಕ್ನಿಕ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಹೇಗೆ, ಒಂದ್ ಸ್ವಲ್ಪ ಸ್ಮಾರ್ಟ್ ಆಗಿ ಒಂದು ಥಿಂಕ್ ಮಾಡಬೇಕು. ಈಗ ತುಂಬಾ ದೊಡ್ಡ ಬುಕ್ ಇದೆ, ಅದರಲ್ಲಿ ಈಗ ಪೊಲಿಟಿನೇ ಒಂದು ಸಬ್ಜೆಕ್ಟ್ ಅಂತ ತಗೊಂಡಾಗ ಅದರಲ್ಲಿ ಇದರಿಂದ ಪ್ರತಿ ಬಾರಿ ಕ್ವಶನ್ಸ್ ಬರ್ತಾ ಇದೆ ಜಾಸ್ತಿ, ಇಲ್ಲ 1 or 2 times, ಇಲ್ಲ ಮಿಸ್ ಮಾಡಿದ್ರೆ. ಈಗ ಕರ್ನಾಟಕ ಹಿಸ್ಟ್ರಿ ತಗೊಂಡ್ರೆ ಎವ್ರಿ ಟೈಮ್ ದಿವಾನ್ಸ್ ಬಗ್ಗೆ ನಾನು ಇದನ್ನ ಸುಮಾರು ಒಂದು ಇಂಟರ್ವ್ಯೂಗಳಲ್ಲಿ, ಯೂಟ್ಯೂಬ್ ಇದರಲ್ಲೂ ಹೇಳಿರ್ತೀನಿ. ಏನಂತಂದ್ರೆ, ಎಕ್ಸಾಮ್ ಅಂತ ಅಂದಾಗ ದಿವಾನ್ಸ್ ಇಂದ ಕರ್ನಾಟಕ ಹಿಸ್ಟ್ರಿ ತಗೊಂಡಾಗ ಒಂದು ಕ್ವಶನ್ ಮಿನಿಮಮ್, ವಿಜಯನಗರದಿಂದ ಒಂದು ಕ್ವಶನ್ ಮಿನಿಮಮ್, ಮತ್ತೆ ಇದನ್ನಿಂದ ರಾಷ್ಟ್ರಕೂಟ, ಕದಂಬ, ಗಂಗರು 3 ಸೇರಿ ಒಂದು ಕ್ವಶನ್, ಈ ರೀತಿ ಆಪ್ಟ್ ಮಾಡ್ತಾರೆ. ಇದರಲ್ಲಿ ಮೋಸ್ಟ್ ಪ್ರತಿ ಸಾರಿ ಬರುವಂತದ್ದು ಎಲ್ಲಿ, ದಿವಾನ್ಸ್ ಇಂದ ಮತ್ತೆ ವಿಜಯನಗರ. ಆಯ್ತು, ಏನೋ ಪ್ರತಿ ಸಾರಿ ಬರುತ್ತೆ ಅಂದ್ರೆ ಆಲ್ವೇಸ್ ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್ 100%. ಅದರಲ್ಲಿ ಅಟ್ ಲೀಸ್ಟ್ ಒಂದು 60 to 70% ಟೈಮ್ಸ್ ಆದ್ರೂ ಅದೇನಾದ್ರೂ ಬಂದ್ರೆ, ಇಲ್ಲ 2 times ಒನ್ಸ್ ಆದ್ರೂ ಬಂದ್ರೆ, 50% ಪ್ರಾಬಬಿಲಿಟಿ ಇದ್ರೂನು ಇಟ್ ವುಡ್ ಬಿ ಹೆಲ್ಪ್ಫುಲ್ ಅಲ್ವಾ. ಅಂತ ಚಾಪ್ಟರ್ಸ್ ನ ಡಿವೈಡ್ ಮಾಡ್ಕೊಂಡ್ಬಿಡುವಂತದ್ದು, ಎಲ್ಲ ಓದುವಂತದ್ದು. ಫಸ್ಟ್ ಈಗ ಎಂಟೈರ್ ಬುಕ್ ದೊಡ್ಡದಿದ್ರೆ ಬೇಡ, ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥವನ್ನ ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋದು. ಸೊ ಬಿಡಿ ಬಿಡಿ ವಿಧಾನ, ಇಡೀ ವಿಧಾನ ಅಂತ ಹೇಳ್ಬಿಟ್ಟು 2 ಬರುತ್ತೆ ಅಲ್ಲಿ ಸೈಕಾಲಜಿಯಲ್ಲಿ. ಯಾಕೆ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಅಂದ್ರೆ, ಒನ್ಸ್ ಅಗೇನ್ ಟು ಮೇಕ್ ದಿಸ್ ಒನ್ ಈಸಿ ಅಷ್ಟೇ. ಯಾವುದು, ಮೈಂಡ್ ಪ್ರೊಸೆಸ್ ಅನ್ನ. ಇದ್ರಲ್ಲಿ ಏನ್ ಮಾಡೋಂಥದ್ದು, ಅಂತವುಗಳನ್ನ ಫಾಸ್ಟ್ ಆಗಿ ಓದ್ಕೊಂಡ್ಬಿಟ್ಟು ಅವಾಗ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಮುಗಿಸಿದ್ರೆ ನೆಕ್ಸ್ಟ್ ಬುಕ್ ಓದುವಾಗ ಇದು ಓದಿದೀನಿ ಅನ್ನೋಷ್ಟೊತ್ತಿಗೆ ಮೈಂಡ್ಗೆ ಏನೋ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ರೀಡಿಂಗ್ ಏನಾಗುತ್ತೆ, ಫಾಸ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಅದು ಹಿಡಿ ಬಿಡಿ ವಿಧಾನ. ಇನ್ನೊಂದು ಇದ್ರಲ್ಲಿ ಅಂದ್ರೆ ಬಿಡಿ ವಿಧಾನ. ಹಿಡಿ ವಿಧಾನ ಅಂತಂದ್ರೆ ಏನು, ಇದು ಬಿಡಿ ಬಿಡಿ ವಿಧಾನ. ಬಿಡಿ ಹಿಡಿ ಅಂದ್ರೆ ಏನಂತಂದ್ರೆ, ಎಂಟೈರ್ ಬುಕ್ ಅನ್ನ ಒಂದು ಸಿಂಪಲ್ ಆಗಿ ಅಂತಕ್ಕಂಥದ್ದು, ಒಂದು ಈಗ ಪೇಜ್, ಪ್ರತಿ ಪೇಜು ಹಿಂಗ್ ತಿರುಗಬೇಕು, ಓದ್ತಾ ಅದು ಒನ್ಸ್ ಅಗೇನ್ ಮೈಂಡ್ಗೆ ಏನಾಗುತ್ತೆ ಅಂತಂದ್ರೆ ಸ್ಟ್ರೈನ್ ಪ್ರೊಸೆಸ್. ಅಂತ ಟೈಮಲ್ಲಿ ಏನಂತಂದ್ರೆ, ನಾನೊಂದು ಕೆಲವೊಂದು ಐಡಿಯಾಸ್ ಹೇಳ್ಕೊಡ್ತಾ ಇದ್ದೆ ಹುಡುಗರಿಗೆ. ಏನಂದ್ರೆ, ದೊಡ್ಡದು ಒಂದು ಚಾರ್ಟ್ ತಗೊಂಡು ಒಂದು 2-3 ಚಾಪ್ಟರ್, ಇಲ್ಲಾಂದ್ರೆ ಒಂದು ದೊಡ್ಡ ಚಾಪ್ಟರ್, ಈಗ ಪೊಲಿಟಿಯಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಒಂದು 10-15 ಚಾಪ್ಟರ್ ಇದೆ. ಒಂದೊಂದು ಚಾಪ್ಟರ್ನ ಒಂದೊಂದು ಇದಕ್ಕೆ ತನ್ನಿ, ಯಾವುದಕ್ಕೆ, ಆ ಚಾರ್ಟ್ಗೆ, ಎಂಟೈರ್ ಚಾಪ್ಟರ್. ಆಮೇಲೆ ಎಲ್ಲಾ ವರ್ಡ್ಸ್ನು ಬರೀಬಾರ್ದು. ಪ್ರೆಸಿಡೆಂಟ್ ಅಂತ ಇರುತ್ತೆ, ಅಷ್ಟು ಬರೆದ್ರೆ ಅದು ಒನ್ಸ್ ಅಗೇನ್ ಓದೋದಕ್ಕೆ ಸ್ಟ್ರೈನ್ ಆಗುತ್ತೆ. ಪ್ರೆಸಿಡೆಂಟ್ ಬರ್ಕೊಳ್ಳಿ, ಎಲೆಕ್ಷನ್ಗೆ ಅಂತ ಹಾಕ್ಬಿಟ್ಟು ರೌಂಡ್ ಹಾಕೊಂತೀರ, ಹಾಕೊಳ್ಳಿ, ನಿಮ್ಗೆ ಹೇಗ್ ಅನ್ಸುತ್ತೋ ಅದನ್ನ ಯಾವ ರೀತಿ ಸಿಂಪಲ್ ಮಾಡ್ಕೊಳ್ಳಿ. ಎಂಟೈರ್ ಒಂದು ಇದ್ರಲ್ಲಿ ಇರ್ಬೇಕು. ಅವಾಗ ಎಂಟೈರ್ ಒಂದು ಇದನ್ನ ನೋಡುವಾಗ ಏನಾಗುತ್ತೆ ಅಂದ್ರೆ, ಎಂಟೈರ್ ಒಂದು ಚಾಪ್ಟರ್ ನಿಮ್ಗೆ ಏನಾಗುತ್ತೆ, ಜ್ಞಾಪಕ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಅಲ್ಲೇ ಹೋಲಿಕೆ ವಿಧಾನ ಅಂತ ಬರುತ್ತೆ. ಒಂದಕ್ಕೆ ಕಂಪೇರ್ ಮಾಡಿ ಓದ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಕನ್ಫ್ಯೂಸ್ ಆಗಲ್ಲ, ಮೈಂಡ್ಗೆ ಸ್ಟ್ರೈನ್ ಆಗಲ್ಲ, ಒಂದ್ ಸೆಕೆಂಡ್ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇದು ಇಡೀ ಬಿಡಿ ಮತ್ತೆ ಹೋಲಿಕೆ ವಿಧಾನ ತಂತ್ರಗಳು. ಆಮೇಲೆ ಏನಂತಂದ್ರೆ, ಕೆಲವೊಂದನ್ನ ಬೇರೆ ಅದ್ರಲ್ಲಿ ಏನು ಕಾನ್ಸೆಪ್ಟ್ ಇಲ್ಲ,
ಕಾನ್ಸೆಪ್ಟ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬೇರೆ, ಕಾನ್ಸೆಪ್ಟ್ ಇಲ್ದಿರೋ ಜಸ್ಟ್ ಜ್ಞಾಪಕ ಇಟ್ಕೊಳ್ಳೋದು ಅಷ್ಟೇ. ಅಂತವುಗಳಿಗೆ ಒಂದ್ ಸ್ವಲ್ಪ ಕೋಡಿಂಗ್ ಗೀಡಿಂಗ್ ಹಾಕಿ ಏನ್ ಮಾಡಿ ಅದನ್ನ ಜಾಸ್ತಿ ಸ್ಟ್ರೈನ್ ಕೊಡ್ದಿದಂಗೆ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಂಗ್ ಮಾಡಿ. ಫಾರ್ ಎಕ್ಸಾಂಪಲ್ ಕಬ್ಬಿಣದ ಹದಿರುಗಳು ಅಂತ ಇರುತ್ತೆ. ಕಬ್ಬಿಣದ ಹದಿರುಗಳು ಎಲ್ಲ 4 ಹದಿರುಗಳು ಪಟ್ಟಂತ ಜ್ಞಾಪಕ ಬರಲ್ಲ. ಅಯ್ಯೋ ಜ್ಞಾಪಕ ಬರಲ್ವೇನೋ ನನಗೆ ಅನ್ಕೊಳ್ಳೊಂದು ಅನುಮಾನ ಪಡೋಷ್ಟೊತ್ತಿಗೆ ಅದಕ್ಕೆ ಏನಾಗುತ್ತೆ ಅಂದ್ರೆ ನಾವೇನೋ ಒಂದ್ ಸ್ವಲ್ಪ ಇದು ಕೊಡ್ತಾ ಇದೀವಿ ಅಂತ ಆಗುತ್ತೆ. ಇಲ್ಲ ಕಾನ್ಫಿಡೆನ್ಸ್ ಇದ್ದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅದ್ರ ಸ್ಟ್ರೈನ್ ಕಮ್ಮಿ ಆಗುತ್ತೆ. ಈಗ ನಿಮ್ಗೆ ಹೇಮಾ ಸೆಲ್ವಿ ಅಂತ ನಾವು ಇಟ್ಕೊಂತೀವಿ. ಹೆಮಟೈಟ್, ಮ್ಯಾಗ್ನೆಟೈಟ್, ಸೆಡರೈಟ್, ಲಿಮೋನೈಟ್. ಅವಾಗ ಏನಾಗುತ್ತೆ ಅಂತಂದ್ರೆ ನನಗೆ ಗೊತ್ತು ಬಿಡೋದಂತಂದ್ರೆ ಅದಕ್ಕೆ ಸ್ಟ್ರೈನ್ ಕಮ್ಮಿ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಓದೋದು ಸ್ಪೀಡ್ ಅಪ್, ತಂತ್ರಗಳನ್ನು ಬಳಸಬಹುದು. ಆಮೇಲೆ ಇಲ್ಲ ಅಂತಂದ್ರೆ ಡಿಸ್ಕಷನ್ ಬೋರ್ ಆದಾಗ, ಇಲ್ಲ ಅಂತಂದ್ರೆ ಗೆಜೆಟ್ಸ್ ಯೂಸ್ ಮಾಡುವಂತದ್ದು ಕೆಲವು ಇವುಗಳಿಗೆ ಏನಂತಂದ್ರೆ ಓದೋದಕ್ಕೆ ಸಿಂಪ್ಲೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಎಲ್ಲ ಮಾಡಬಹುದು. ಸರ್, ಈಗ ಪರಿಸರ ಹೇಗಿರ್ಬೇಕು ಅಂತ, ಓದು ಪರಿಸರ, ಅಧ್ಯಯನ ಮಾಡೋ ಪರಿಸರ, ಅದು ಬಹಳ ಮುಖ್ಯ ಆಗತ್ತೆ. ಹೌದು. ಈಗ ಒಂದು ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಇಟ್ಕೊಂಡು ಹೇಳ್ತೀನಿ ನಾನು. ಓದೋದು ಅನ್ನೋದು ಏನ್ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ಓದ್ಬೇಕಂದ್ಕೊಂಡಿದ ತಕ್ಷಣ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಈಗ ಇವತ್ತು ಎಕ್ಸಾಮ್ ಆಯ್ತು ಅನ್ಕೊಳ್ಳಿ, ಇವತ್ತು ಸೆಮಿಸ್ಟರ್ ಎಕ್ಸಾಮ್ ಮುಗೀತು. ಇವತ್ತು ಸೆಮಿಸ್ಟರ್ ಎಕ್ಸಾಮ್ ಮುಗಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಾಳೆ ಓದ್ಬೇಕು ಅನ್ಕೊಂಡಿದ ತಕ್ಷಣ ನೋ ಅನ್ನೋ ಲೆವೆಲ್ಗೆ ಏನಾಗುತ್ತೆ ಸಿಗ್ನಲ್ ಬರುತ್ತೆ ನಮ್ಮ ಮೈಂಡ್. ರಿಲ್ಯಾಕ್ಸ್ ಇಲ್ಲ ಮತ್ತೆ ಇನ್ನೂ ಒಂದು ಯೋಚನೆ ಮಾಡ್ತಾರೆ, ಈ ಸಾರಿ ಏನಾದ್ರು ಮಾಡಿ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಬೇಕು, ಹೋದ್ ಸರಿ ಆದಂಗೆ ಆಗೋದ್ ಬೇಡ ಎಕ್ಸಾಮ್, ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂತಾರೆ, ಪ್ಲಾನ್ ಮಾಡ್ಕೊಂತಾರೆ. ಆದ್ರೆ 5 ದಿನ ಗ್ಯಾಪ್ ಬಿಟ್ಟ ತಕ್ಷಣ ಓದಕ್ ಕುತ್ಕೋಬೇಕಂದ್ರೆ ಆಗಲ್ಲ. ಹಂಗೆ ನೆಕ್ಸ್ಟ್ ವೀಕ್ ಆಯ್ತು, ನೆಕ್ಸ್ಟ್ ವೀಕ್ ಅನ್ಕೊಂಡ್ ಬರ್ತಾರೆ, ಎಕ್ಸಾಮ್ ಇನ್ನು 10 ಡೇಸ್ 20 ಡೇಸ್ ಬಂದ್ಬಿಡುತ್ತೆ. ಆಗ ಭಯ ಸ್ಟಾರ್ಟ್ ಆಗುತ್ತೆ. ಅದಕ್ ಮೊದ್ಲು ಓದ್ಬೇಕು ಅನ್ಕೊಂಡಾಗ ತಲೆನೋವು ಬರ್ತಿತ್ತು. ಈಗ ಕುತ್ಕೊಳ್ಳೇಬೇಕು, ಕುತ್ಕೊಂತಾರೆ. 1-2 ಪೇಜ್ ಓದಿದ ತಕ್ಷಣ ಏನೋ ನಾನು ಚೆನ್ನಾಗಿ ಓದಿದ್ದೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಬಟ್ ಏನಾಗುತ್ತೆ, ಇನ್ನೂ ಹೋಗಿರಲ್ಲ ಮುಂದಕ್ಕೆ. ಅದೇ ಒಂದು 20 ದಿವಸದ ಹಿಂದೆ ಆ ರೀತಿ ಕುತ್ಕೊಂಡು ಓದಕ್ಕಾಗಲ್ಲ. ಈಗ ಏನಾಗಿದೆ ಅಂದ್ರೆ ಎಕ್ಸಾಮ್ ಅನ್ನೋ ಫಿಯರ್ ಒಂದು ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡೋದು. ಇಲ್ಲಿ ಎನ್ವಿರಾನ್ಮೆಂಟ್ ಅನ್ನೋದು ನಮ್ಮ ಸುತ್ತಮುತ್ತಲಿನ ಪರಿಸರ ಅಲ್ಲ, ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥ ಎವ್ರಿ ಸಿಂಪಲ್ ಒಂದು ಪ್ರಕ್ರಿಯೆಗಳು ಮತ್ತು ಯಾವುದೇ ಒಂದು ಸನ್ನಿವೇಶಗಳು ಏನಾದ್ರೂ ಆಗಿರ್ಬೋದು, ಅವನ್ನೆಲ್ಲವನ್ನು ಸೇರಿಸಿ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ನಾವು. ಆಯ್ತು. ಈಗ ಆ ಎಕ್ಸಾಮ್ ಎನ್ವಿರಾನ್ಮೆಂಟ್ ಹತ್ರ ಬಂದಿದ್ರಿಂದ ಏನಾಯ್ತು ಅಂತಂದ್ರೆ ನಿಂಗೆ ಆ ತಲೆನೋವು ಅನ್ನೋದು ಕಮ್ಮಿ ಆಗುತ್ತೆ. ಅದೇ ನೀವು ಒಬ್ಬರೇ ಓದ್ಕೋಬೇಕು ಅನ್ನೋದಕ್ಕೂ, ಇನ್ನೊಬ್ರು ಯಾರೋ ಲೈಬ್ರರಿಯಲ್ಲಿ ಓದ್ತಾ ಇರ್ತಾರೆ, ಅವಾಗ ಅವ್ರನ್ನ ನೋಡೋದಕ್ಕೂ, ಅವ್ಲೋ ಕೂತ್ಕೊಂಡ್ರೆ ಓದೋದಕ್ಕೂ ಆ ತಲೆನೋವು ಅನ್ನೋದು ಬರಲ್ಲ. ಆಮೇಲೆ ಎಕ್ಸಾಮ್ 2 ಡೇಸ್ ಇದೆ ಅಂತಾದಾಗ ನೀವು ಕುತ್ಕೊಂಡಾಗ 2 ಪೇಜ್ ಓದೋಂಥದ್ದು 20 ಪೇಜ್ ಓದ್ತೀರ. ಅಂದ್ರೆ ಅದಕ್ಕೆಲ್ಲ ರೀಸನ್ ಏನಂತಂದ್ರೆ ಎನ್ವಿರಾನ್ಮೆಂಟ್ ಅಷ್ಟೇ. ಇದೇ ಎನ್ವಿರಾನ್ಮೆಂಟ್ ಅನ್ನ ಇನ್ನೊಂದ್ ಸ್ವಲ್ಪ ಡೆಪ್ತ್ ಆಗಿ ಹೇಳೋದಾದ್ರೆ, ಈಗ ಕೆಲವೊಂದು ವಿಲೇಜಸ್ ಇದೆ. ಏನಂತಂದ್ರೆ ಮಧ್ಯಪ್ರದೇಶ ಒಂದು ಇದರಲ್ಲಿ ಮಾಧವಪಟ್ಟಿ ಅಂತ ಒಂದು ವಿಲೇಜ್ ಬರುತ್ತೆ, ಸಾರಿ UP-ಯಲ್ಲಿ ಮಾಧವಪಟ್ಟಿ ಅಂತ ಒಂದು ವಿಲೇಜ್ ಬರುತ್ತೆ. ಅದೇ ರೀತಿ ಮಧ್ಯಪ್ರದೇಶದಲ್ಲೂ ಒಂದು ವಿಲೇಜ್ ಇದೆ. ಇಲ್ಲಿ ಕೋಲಾರ ಡಿಸ್ಟಿಕ್ ತಗೊಂಡ್ರೆ ಇಲ್ಲೂ ಕೆಲವೊಂದು ವಿಲೇಜಸ್ ಇದಾವೆ. ಒಂದು ಒಲ್ಲಂಬಳ್ಳಿ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಸುಮಾರು ಮನೆಗಳಲ್ಲಿ ಪೊಲೀಸ್ ಇದಾರೆ. ಅಲ್ಲಿ ಮಾಧವಪಟ್ಟಿ ವಿಲೇಜ್ ಅನ್ನೋದ್ರಲ್ಲಿ ಸುಮಾರು ಜನ IAS ಆಫೀಸರ್ಸ್ ಇದಾರೆ. ಇಲ್ಲಿ ಬೆಳಗಾಮಲ್ಲಿ ಒಂದು ವಿಲೇಜ್ ಇದೆ, ಪ್ರತಿ ಮನೆಯಲ್ಲಿ ಒಬ್ಬರಾದ್ರೂ ಏನಾಗಿದ್ದಾರೆ ಅಂತಂದ್ರೆ ಟೀಚರ್ ಇದ್ದಾರೆ. ಇವ್ ಹೇಗೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂದ್ರೆ ಒಬ್ರು ಇಬ್ರು ಅಲ್ಲಿ IAS ಆಗ್ತಾರೆ ಅನ್ಕೊಳ್ಳಿ, ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗೋದು ನೋಡಿ, ಅಲ್ಲ ಅವ್ರಿಗೆ ಸಿಗ್ತಕ್ಕಂಥ ಸೋಷಿಯಲ್ ರೆಸ್ಪೆಕ್ಟ್ ಒಂದು ಸ್ಟೇಟಸ್ ನೋಡಿ ಬೇರೆಯವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಆ ಒಂದು ಇನ್ಫ್ಲೂಯೆನ್ಸ್ ಏನಾಗ್ತೀವಿ ಅಂತಂದ್ರೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇದು ಆ ತಕ್ಷಣಕ್ಕೆ ಪ್ರಭಾವ ಬೀರತಕ್ಕಂಥ ಸುತ್ತಮುತ್ತಲಿರೋದು ಮೈಕ್ರೋ ಎನ್ವಿರಾನ್ಮೆಂಟ್, ಅಂತವು ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಅವ್ರನ್ನ ನೋಡಿ ಏನ್ ಮಾಡ್ತಾರೆ ಅಂದ್ರೆ 4 ಜನ ಸೆಲೆಕ್ಟ್ ಆಗ್ತಾರೆ, ಅವ್ರನ್ನ ನೋಡಿ 8 ಜನ ಬಿಟ್ರೆ ಇನ್ನೇನೋ ಆ ಒಂದು ವಿಲೇಜ್ ಅಲ್ಲೋ ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲೋ ಏನೋ ಡಿಫರೆಂಟ್ ಆಫ್ ಮಿನರಲ್ಸ್ ಅಂತವೇನು ಇರಲ್ಲ. ಅಷ್ಟೇ ಪರಿಸರ. ಈಗ ಎಕ್ಸಾಮ್ ಎನ್ವಿರಾನ್ಮೆಂಟ್ ತಗೊಳ್ಳಿ, ಇಲ್ಲ ನಿಮ್ ಕೊಲೀಗ್ಸ್ ಎನ್ವಿರಾನ್ಮೆಂಟ್ ತಗೊಳ್ಳಿ, ಇಲ್ಲ ನೀವ್ ಇರ್ತಕ್ಕಂಥ ಪರಿಸರ, ನಿಮ್ ಮನೆಯಲ್ಲಿ ಬಡತನ ಇದೆ, ಈ ಕಡೆ ಇನ್ನೊಂದು ಪವರ್ ಇರ್ತಕ್ಕಂಥ ಫ್ಯಾಮಿಲಿ ನೋಡ್ತೀರಿ, ನಾನ್ ಹಂಗಾಗ್ಬೇಕು, ಅಯ್ಯೋ ನಮ್ ಮನೆಗ್ ಬಂದ್ರೆ ಅಯ್ಯೋ ನಾನ್ ಅವಾಗ ಹಂಗಾಗೋದು ಅಂತ ಒಂದು ಸಣ್ಣ ಇನ್ಫ್ಲೂಯೆನ್ಸ್ ಆಗಿರಲಿ. ಎವ್ರಿಥಿಂಗ್ ಅರೌಂಡ್ ಯು ವಿಚ್ ಎವರ್ ಇನ್ಫ್ಲೂಯೆನ್ಸಸ್ ಆನ್ ಯು, ಆಲ್ ದೋಸ್, ಆ ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಎನ್ವಿರಾನ್ಮೆಂಟ್. ಅದನ್ನ ನೀನೇನಾದ್ರೂ ಸ್ಟಡಿಗೆ ಸಪೋರ್ಟಿವ್ ಇಲ್ಲ ಅಂತಂದ್ರೆ ಸ್ಟಡಿಗೆ ಯಾವಾಗೂ ನಿಮಗೆ ಎನ್ಕರೇಜ್ಮೆಂಟ್ ಆಗ್ತಕ್ಕಂಥ ಎನ್ವಿರಾನ್ಮೆಂಟ್ ಇಟ್ಕೊಂಡ್ರೆ ನಿಮ್ಗೆ ಅದೇನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದನ್ನು ಪರಿಸರದ ಒಂದು ಪರಿಧಿಯಲ್ಲೇ ಇದನ್ನ ನಾವು ಇರುವಂತದ್ದು
ಅದರಲ್ಲೇ ನಾವು ಅಧ್ಯಯನ ಮಾಡಬೇಕಾಗುತ್ತೆ, ಹೌದು. ಅದರಲ್ಲೇ ನಾವು ಚಾಲೆಂಜಿಂಗ್ ಆಗಿ ತಗೊಂಡು ಮುನ್ನಡೆಬೇಕಾಗುತ್ತೆ ಅಂತ ಎಷ್ಟು ಸರಳವಾಗಿ ಹೇಳ್ತಾ ಇದ್ರೆ ನೀವು ಅಂತಂದ್ರೆ. ಸರ್, ಈಗ ಈ ಪ್ರಭಾವ ನೀವು ಹೇಳಿದ್ರಿ, ಈ ಪ್ರಭಾವದಿಂದ ಸಾಕಷ್ಟು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಮಾಡಲೇಬೇಕು, ನಾನು ಈ ಸರಿ ಸಕ್ಸಸ್ ಮಾಡಲೇಬೇಕು ಅಂತ ಮಾಡುವಂಥವ್ರು ಸಂಖ್ಯೆನೂ ಕೂಡ ಇದೆ ಅಂತ. ಅದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೇಗೆ ಅದನ್ನ ಸ್ವಲ್ಪ ಡೆಪ್ತ್ ಹೋಗೋದಾದ್ರೆ. ಬಹಳಷ್ಟು ಜನಕ್ಕೆ ಸಾಕಷ್ಟು ಜನ ಬರೆದಿರ್ತಾರೆ, ಎಕ್ಸಾಮ್ ಬರೆದಿರ್ತಾರೆ, ಇದಾಗಿರ್ತಾರೆ, ಅವ್ರು ಅದ್ರಲ್ಲಿ ಏನೋ ಒಂದು ಜ್ಞಾನ ಗಳಿಸಿರ್ತಾರೆ, ಅವ್ರ ಜೀವನಕ್ಕೆ, ಅವ್ರ ಬದುಕಿಗೆ ಅಥವಾ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಆದರೆ ಫೇಲ್ ಆಗ್ಬಿಟ್ನಲ್ಲ ಇಷ್ಟೆಲ್ಲ ಓದಿ ಅಂತ ಅಂದ್ಬಿಟ್ಟು ಕೆಲವರಿಗೆ ನನ್ಗಿಂತ ದಡ್ಡ ಇದ್ದ ಅವ್ನು ಸಕ್ಸಸ್ ಆಗ್ಬಿಟ್ಟ ಅಂತ ಬಂದ್ಬಿಡುತ್ತೆ. ಸೊ ಈ ತರದ್ದೆಲ್ಲ ಇದಕ್ಕೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಿ? ನಾನು ಒಂದು ಹೇಳಿದ್ದೀನಿ ಏನಂತಂದ್ರೆ, ಸುಮಾರು ಜನ ಏನಾಗ್ತಾರೆ ಅಂತಂದ್ರೆ ಒಂದು ಇನ್ಸ್ಟೆಂಟ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಾರೆ. ಮತ್ತೆ ಆ ಇನ್ಫ್ಲೂಯೆನ್ಸ್ ಅನ್ನೋದು ಸ್ವಲ್ಪ ದಿನಕ್ಕೆ ಏನಾಗುತ್ತೆ, ಈಗ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಈ ಥಿಯೇಟರ್ ಅಲ್ಲಿ ಮೂವಿ ನೋಡುವಾಗ ಅವ್ರಿಗೆ ಯಾರೋ ಒಬ್ಬ SP ಡ್ರೆಸ್ ಅಲ್ಲಿ ಬಂದ್ಬಿಟ್ಟ, ಹೀರೋ SP ಡ್ರೆಸ್ ಅಲ್ಲಿ ಬಂದ್ಬಿಟ್ಟ ಅಂದ ತಕ್ಷಣ ಮೈಯಲ್ಲಿ ಇರ್ತಕ್ಕಂಥ ರೋಮಗಳೆಲ್ಲ ಫುಲ್ ಇದಾಗ್ಬಿಡುತ್ತೆ, ಸ್ಟ್ರಾಂಗ್ ಒಂದು ರೋಮ ಎಲ್ಲ ಇದಾಗಿ ರೋಮಾಂಚನಕಾರಿ ಅಂತ ಹೇಳ್ತೀವಲ್ಲ, ಆ ರೀತಿ ಇರ್ತಾರೆ. ನಾನು SP ಆಗ್ಬೇಕು ಅನ್ನೋ ಲೆವೆಲ್ಗೆ, ಇಲ್ಲಾಂದ್ರೆ ಯಾರೋ ಒಬ್ಬರು SP ಪವರ್ ನೋಡ್ತಾರೆ, ಇಲ್ಲಾಂತಂದ್ರೆ ಒಬ್ಬ IAS ಆಫೀಸರ್ ಪವರ್ ನೋಡ್ತಾರೆ, ಇಲ್ಲಾಂತಂದ್ರೆ ಅವ್ರಿಗಿರ್ತಕ್ಕಂಥ ಒಂದು ಸ್ಟೇಟಸ್ ನೋಡ್ತಾರೆ, ಅವ್ರನಿಂದ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಈಗ ಇವರೇ ಥಿಯೇಟರ್ ಅಲ್ಲಿ ಇನ್ಫ್ಲೂಯೆನ್ಸ್ ಆದವರು ಈಚೆ ಬಂದ್ರೆ ನಮ್ದು ಮೈ ಆವಾಗ ಬಿಸಿ ಆಗಿರುತ್ತೆ, ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ತಣ್ಣಗಾಗುತ್ತೆ. ಇದೇನಂದ್ರೆ ಇನ್ಸ್ಟೆಂಟ್ ಇನ್ಫ್ಲೂಯೆನ್ಸ್ ಅಂತ ಕರೀತೀವಿ. ಆ ರೀತಿ ಇನ್ಫ್ಲೂಯೆನ್ಸ್ ಅನ್ನೋದು ಒಂದು ದಿನದಕ್ಕೋ 2 ದಿನದ ಮಟ್ಟಿಗೋ 3 ದಿನದ ಮಟ್ಟಿಗೋ 6 ತಿಂಗಳ ಮಟ್ಟಿಗೋ ಇರೋಂತ ಇನ್ಫ್ಲೂಯೆನ್ಸ್ ಇಂದ ಇಲ್ಲ ಆ ರೀತಿ ಒಂದು ಏನಕ್ಕೆ ಒಂದು ಇದಾಗ್ತಾರಲ್ಲ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಲ್ಲ ನೀವು, ಆ ರೀತಿ ಆಗುವಂತ ಇನ್ಫ್ಲೂಯೆನ್ಸ್ ಇಂದ ಸಕ್ಸಸ್ ಅನ್ನೋದು ಬರಲ್ಲ. ನಾನೊಂದು ಆಗ್ಲೇ ಫಸ್ಟ್ ಒಂದು ಮಾತು ಹೇಳಿದೆ, ಪ್ರತಿ ಡೇ ಎಕ್ಸಾಮ್ ಪ್ರೊಸೆಸ್ ಅಲ್ಲಿರ್ಬೇಕು, ಪ್ರತಿ ಡೇ ಎಕ್ಸಾಮ್ ಪ್ರೊಸೆಸ್ ಅಲ್ಲಿರ್ಬೇಕು. ಅಂದ್ರೆ ಅವನಿಗೆ ಆ ಪ್ರತಿ ಡೇ ಇನ್ಫ್ಲೂಯೆನ್ಸ್ ಅನ್ನೋದು ಎಲ್ಲಿಂದನೋ ಬರಲ್ಲ, ಇನ್ನು ಯಾರಿಂದನೋ ಬರಲ್ಲ. ಪ್ರತಿ ಡೇ ಇನ್ಫ್ಲೂಯೆನ್ಸ್ ಅನ್ನೋದು ತನ್ನ ಮೈಂಡ್ ಮಾಡ್ತಾ ಇರ್ಬೇಕು. ಇವತ್ತು ಹೇಳುತ್ತೆ, ಇವತ್ತೊಂದಿನ ಓದೋದು ಬೇಡ, ಇವತ್ತು ಫಂಕ್ಷನ್ಗೆ ಹೋಗಿ ಬಂದ್ಬಿಡೋಣ ಅಂತ ಮೈಂಡ್ ಹೇಳಿದ್ದೀನಿ ನಾನು. ಅದು ಖುಷಿಯಾಗಿರಕ್ ಇಷ್ಟಪಡುತ್ತೆ. ನೀನ್ ಅವಾಗ ಅದಕ್ಕೆ ಸಿಗ್ನಲ್ ಕಳಿಸ್ಬೇಕು, ಇಲ್ಲ ನೀನ್ ಈ ಸಬ್ಜೆಕ್ಟ್ ಅಲ್ಲಿ ಬೇಕಿದೆ ಇವತ್ತು ಓದು ಅಂದ್ರೆ. ನಾ ಹೇಳಿದ್ದೀನಿ, ನಮ್ಮ ಮೈಂಡ್ಗೆ ನಾವು ಕೊಡ್ತಕ್ಕಂಥ ಸಿಗ್ನಲ್ಸು, ನಾವು ಕೊಡ್ತಕ್ಕಂಥ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಅದು ಕಂಟಿನ್ಯೂಸ್ ಆಗಿರಬೇಕು. ಅದಕ್ಕೆ ನಾ ಹೇಳಿದ್ದು, ಪ್ರತಿದಿನ ನೀವೇನು 24 ಗಂಟೆ ಕುತ್ಕೊಂಡು ಓದ್ಬೇಡಿ, 12 ಗಂಟೆ ಕುತ್ಕೊಂಡು ಓದ್ಬೇಡಿ, 8 ಗಂಟೆ ಕುತ್ಕೊಂಡು ಓದ್ಬೇಡಿ. ಆದರೆ ನೀವು ಆ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇದೀರಾ ಅವತ್ತು, ಅಂದ್ರೆ ಓದದ್ದೇನೆ ಅಂತ ಬರೀ ಎಕ್ಸಾಮ್ಸ್ ನೋಡ್ಕೊಂಡಿರೋದ ಅಂತಲ್ಲ ಅದ್ರ ಅರ್ಥ. ನಾವು ಪ್ರತಿದಿನ ಎಷ್ಟೇ ಟಾರ್ಗೆಟ್ ಅಂತ ಓದ್ತೀವಿ, ಮತ್ತೆ ಎಕ್ಸಾಮ್ ಪ್ರತಿದಿನ ನಮ್ಮನ್ನ ನಾವು ಚೆಕ್ ಮಾಡ್ಕೊಂತ ಇರ್ತೀವಿ. ಆ ಪ್ರೊಸೆಸ್ ಅಲ್ಲಿ ಇರಬೇಕು. ಇಲ್ದಿರ ಏನಾಗುತ್ತೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಡಿವೇಟ್ ಆಗ್ತಾರೆ, ಮತ್ತೆ ಅವ್ರ ಮೈಂಡ್ ಕಂಟ್ರೋಲ್ ಮಾಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಇಂಥ ಫೇಲ್ಯೂರ್ಸ್ ಆಗ್ತವೆ. ಸರ್, ಈಗ ನೀವು ಒಂದು 38ಕ್ಕೂ ಹೆಚ್ಚು 36ಕ್ಕೂ ಹೆಚ್ಚು ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು, UPSC 2 ಸರಿ, KAS 2 ಸರಿ, ಬಹಳ ಉನ್ನತ ಶ್ರೇಣಿಲೇ ನೀವು ಅದನ್ನ ಸಕ್ಸಸ್ ಮಾಡಿದ್ದೀರಾ, ಆ ಹಂತದವರೆಗೂ ಹೋಗಿದ್ದೀರಾ. ಈ ಕೆಲವು ಪರೀಕ್ಷೆ ಬರೆದಾಗ ನಂಗೆ ಈ ಪ್ರಶ್ನೆ ಗೊತ್ತಿತ್ತು, ನಂಗೆ ಉತ್ತರ ಗೊತ್ತಿತ್ತು, ಈ ಪ್ರಶ್ನೆಗೆ ನಾನು ಮರೆತುಬಿಟ್ಟೆ, ಬರೆಯಕ್ಕಾಗಿಲ್ಲ, ಯಾಕೆ ಏನು ಅಂತ, ಈ ತರದ್ದೆಲ್ಲ ಬರುವಂತದ್ದು ಕಾಣ್ತೇವೆ. ಹೇಗೆ ಅದು ಅಂತ? ಈಗ ಸುಮಾರು ಜನ, ನಾನು ಸೇರಿ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೂ ಎಕ್ಸಾಮ್ ಹಾಲಿಂದ ಈಚೆ ಬಂದ್ಮೇಲೆ ಕೆಲವು ಕ್ವಶನ್ಸ್ ನಮ್ಗೆ ಆನ್ಸರ್ ಹೊಳೆಯುತ್ತೆ, ಅಲ್ಲಿ ಹೊಳೆದಿರಲ್ಲ. ಅದಕ್ಕೆ ಒಂದು ನಮ್ಮದು ಭಯದ ಒಂದು ಮನಸ್ಥಿತಿನೂ ಒಂದು ಕಾರಣ. ಆದರೆ ಮೇಜರ್ ಕಾರಣ ಏನಂತಂದ್ರೆ ಪ್ರಾಕ್ಟೀಸ್. ಈಗ ನಾನು ಸುಮಾರು ಜನಕ್ಕೆ UPSC KPSC ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಿರಲಿ, ನಾ ಅವ್ರಿಗೆ ಹೇಳುವಂಥದ್ದು ಏನಂತಂದ್ರೆ ಮಾಕ್ ಟೆಸ್ಟ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಅದರಿಂದ ಏನಾಗುತ್ತೆ ಅನುಕೂಲ, ಮತ್ತೆ ಈ 5 ರಿಂದ 10 ಕ್ವಶನ್ ಎಕ್ಸ್ಟ್ರಾ ಮಾಡ್ಕೋಬಹುದು ಅವರು. ಈಗೇನು ಸುಮಾರು ಜನ ನಾನು ನೋಡಿದಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 2 ರಿಂದ 3 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿ 5-6 ವರ್ಷ ಎಕ್ಸಾಮ್ ಒಂದು ಪ್ರೊಸೆಸ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಿಡಕ್ಕೂ ಆಗದಿರ ಆ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅನ್ನ ಅಲ್ಲಿ ಇರಾಕೂ ಆಗದಿರ ತುಂಬಾ ಕಷ್ಟ ಮತ್ತೆ ನೋವು ಅನುಭವಿಸ್ತಿರ್ತಾರೆ. ಅವ್ರಿಗೆ ಹೇಳ್ತಕ್ಕಂಥ ಒಂದು ಗುಟ್ಟು ಏನಂತಂದ್ರೆ, ನಾನು ಈ ವೇದಿಕೆ ಮುಖಾಂತರ ನೀವು ಸೀರಿಯಸ್ ಆಗಿ ಒಂದು ಚೆನ್ನಾಗಿರ್ತಕ್ಕಂಥ ಟೆಸ್ಟ್ ಸೀರೀಸ್ ಅನ್ನ ಮಿನಿಮಮ್ ಅಂತಂದ್ರೆ ವಾರಕ್ಕೆ 1-2 ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ
ನೀವ್ ಹೇಳಿದ್ರಲ್ವಾ ಈಗ ತಪ್ಪು ಮಾಡಿ ಬಂದ್ಬಿಡ್ತಾರೆ ಅಂತ. ಮರ್ತ್ಬಿಟ್ಟೆ ಆ ಒಂದು ಇವೆಲ್ಲ ಎಲಿಮಿನೇಟ್ ಆಗ್ತವೆ. ಹೇಗೆ ಎಲಿಮಿನೇಟ್ ಆಗ್ತವೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಅಂತ ಇರುತ್ತೆ. ಮೈಂಡ್ ಏನ್ ಮಾಡುತ್ತೆ, ಈಸಿ ಪ್ರೊಸೆಸ್ ಅನ್ನ ಸೆಲೆಕ್ಟ್ ಮಾಡುತ್ತೆ. ಟ್ರೂ ಅನ್ನೋದನ್ನ ಫಾಸ್ಟ್ ಆಗಿ ಏನ್ ಮಾಡುತ್ತೆ, ಓದ್ಬಿಡುತ್ತೆ, ಓವರ್ ರೀಡಿಂಗ್ ಮಾಡುತ್ತೆ. ಮೈಂಡ್ ಯಾವತ್ತು ಓವರ್ ರೀಡಿಂಗ್ ಮಾಡುತ್ತೆ, ಸರಳತೆಯನ್ನ ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ, ಬಿಟ್ಬಿಡುತ್ತೆ. ಅಂತ ಮಿಸ್ಟೇಕ್ಸ್ ಮಾಡಿದ್ರೆ ನೀವು ಅದಕ್ಕೆ ಎಚ್ಚರಿಸ್ತಾ ಹೋಗುತ್ತೆ ಯಾವುದು ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರೊಸೆಸ್, ಮೆಂಟಲ್ ಪ್ರೊಸೆಸ್. ಅದೇ ಅದು ಪ್ರಾಕ್ಟೀಸ್ ಹಾಗೆ ಇದಾಗ್ಬಿಟ್ಟಿದ್ರೆ ನೀವು ಅದನ್ನ ಇದೆಯೋ ಇಲ್ಲೋ ಚೆಕ್ ಮಾಡಿ ಅಂತ ನೀವು ಗಮನ ಕೊಡದೇನೆ ಕೂಡ ನಿಮ್ ಮೈಂಡ್ ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಇನ್ ಬಿಟ್ವೀನ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಆಸ್ ಪರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ರಾಮ ಪಂಚಾಯತ್ ಸರ್ವಿಂಗ್ ಫಿಕ್ಸ್. ಅದು ನೆಕ್ಸ್ಟ್ ಹೋಗೋಣ ಸರ್. ಇದಕ್ಕೊಂದು ಕರೆ ತುಂಬಾ ಸಮಯದಿಂದ ಕಾಯ್ತಾ ಇದ್ದಾರೆ. ಬಿಜಾಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು ಇದ್ದಾರೆ. ನಾವು ಪಂಚಾಯತ್ ಇದಕ್ಕೆ ನೀವು ಹೋದ್ರಲ್ಲ, ಅದ ನಂತರ ತಗೊಳ್ಳೋಣ. ನಮಸ್ತೆ ಕುಲಕರ್ಣಿ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ. ಎಸ್ ಸರ್. ಈಗ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅದೇ ಪ್ರದೇಶದಿಂದ ತಮ್ಮ ಸ್ವಂತ ಪ್ರತಿನಿಧಿಯಿಂದ ಮುಂದೆ ಬರ್ತಾರೆ. ಅವರು ಯುವಕರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ನಾನು. ಎಸ್ ಸರ್. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಎಸ್ ಸರ್. ಯುವ ಸಮೂಹಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಬೆಂತಟ್ಟಿ ಇದು ಮಾಡಿದ್ರೆ ಅವರೆಲ್ಲ ಪೊಟೆನ್ಶಿಯಾಲಿಟಿ ಇದೆ. ಗ್ರಾಮೀಣ ಪ್ರದೇಶದ ಜನರ ಒಂದು ಲೈಫ್ ಸ್ಟೈಲ್ ಅವರೇ ಅದೇ ಒಂದು ವಿಶ್ವವಿದ್ಯಾಲಯ, ಗ್ರಾಮೀಣ ಪ್ರದೇಶ ಅನ್ನೋದೇ ಒಂದು ವಿಶ್ವವಿದ್ಯಾಲಯ, ಒಂದು ಯೂನಿವರ್ಸಿಟಿ ಇದ್ದಂಗೆ ಅಂತ. ಎಸ್ ಸರ್. ಸರ್, ಈಗ ಒಂದು 5 ವರ್ಷದ 10 ವರ್ಷದ ಹಿಂದೆ ತಗೊಟ್ರೆ ಹೈಯೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇದ್ದಿದ್ದೆ ಗ್ರಾಮೀಣ ಪ್ರದೇಶದವರು. ಈಗ ನನ್ನೂ ಸೇರದಂತೆ ನಾನು ಬೆಂಗಳೂರಿಗೆ ಬಂದಿರುವಂತದ್ದು ಒಂದು 3-4 ಗವರ್ಮೆಂಟ್ ಜಾಬ್ ಆದ್ಮೇಲೆ ಬಂದಿರೋದು ಏನು ಗ್ರಾಮೀಣ ಪ್ರದೇಶದಿಂದ. ಈಗ ಅವ್ರಿಗೆ ಏನಂತಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಒಂದಿದೆ. ಈಗ ಕನ್ನಡದಲ್ಲಿ ವಸ್ತು ವಿಷಯ ಇಲ್ಲ, ಕಂಟೆಂಟ್ ಸಿಗಲ್ಲ. ಆಮೇಲೆ ಹಿಂಗೆ ಲ್ಯಾಂಗ್ವೇಜ್ ಅನ್ನೋದು ಏನಂತಂದ್ರೆ, ನೀವು ಆ ಪರಿಸರದಲ್ಲಿ ನೀವೇನಾದ್ರೂ ಇಲ್ಲ ಅಂದ್ರೆ ಲ್ಯಾಂಗ್ವೇಜ್ ಅನ್ನು ಓದಿ ಕಲಿಯೋದಕ್ಕೆ ಮ್ಯಾಥ್ಸ್ಗಿಂತ ಡಿಫಿಕಲ್ಟ್ ಥಿಂಗ್. ಅವ್ರಿಗಿರ್ತಕ್ಕಂಥದ್ದು ತುಂಬಾ ಭಯ ಅಂತಂದ್ರೆ ಗ್ರಾಮೀಣ ಪ್ರದೇಶದವ್ರಿಗೆ ಇಂಗ್ಲಿಷು. ಈಗ ಏನಂತಂದ್ರೆ ಅಟ್ ಪ್ರೆಸೆಂಟ್ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದವರು ಕೂಡ ಇಂಗ್ಲಿಷ್ ಮೀಡಿಯಂ ಅವರೇ ಜಾಸ್ತಿ ಇದ್ದಾರೆ. ಅದೊಂದು ಅಲ್ಲಿಗೆ ಮಿನಿಮೈಸ್ ಆಗುತ್ತೆ. ಬಟ್ ಈಗಾಗಲೇ ಕನ್ನಡ ಮೀಡಿಯಂ ಇಂದ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದವ್ರಿಗೆ ಈಗ ಒಳ್ಳೊಳ್ಳೆ ಸೋರ್ಸಸ್ ಬರ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ಸ್ಪರ್ಧಾ ಅರಿವು ಅಂತ ಒಂದು ಮ್ಯಾಗಝಿನ್ ಬರ್ತಿದೆ. ಅವರದ್ದು ಏನಾಗಿದೆ ಅಂದ್ರೆ ಒಂದಷ್ಟು ಬುಕ್ಸ್ ಕನ್ನಡ ಮೀಡಿಯಂ ಅಲ್ಲೂ ಬಿಟ್ಟಿದ್ದಾರೆ, ಬೆಸ್ಟ್ ಬುಕ್ಸ್ ಬಿಟ್ಟಿದ್ದಾರೆ. ಆಯ್ತಾ, ಅವರು ಸೋರ್ಸಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಯೋಜನಾ ಮ್ಯಾಗಝಿನ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕೊಡ್ತಾರೆ ಟ್ರಾನ್ಸ್ಲೇಷನ್ ವರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ಅಪ್ ಅಂತ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಅದು ಸಮಸ್ಯೆ ಅಲ್ಲ, ಕನ್ನಡ ಮೀಡಿಯಂ ಅವ್ರಿಗೆ ಸಮಸ್ಯೆ ಏನೋ ಅದು ನವೋದ್ಯಮ. ಆಯ್ತಾ, ಅಂತ ವರ್ಡ್ಸ್ ಎಲ್ಲ ಯೋಜನಾದಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಆಮೇಲೆ DSRT ಬುಕ್ಸ್, NCERT ಬುಕ್ಸ್ ಇವತ್ತೆರಡು ಒಂದೇ ಆಗಿದೆ, ಸೇಮ್, ಎರಡು ಸೇಮ್. ಹಾಗಾಗಿ ಇವಾಗ NCERT ಬುಕ್ಸ್ ಓದ್ಬೇಕಂತಾನೆ ಏನಿಲ್ಲ, DSRT ಬುಕ್ಸ್ ಅನ್ನ ಓದ್ಬಹುದು ಅದು. ಆಮೇಲೆ ಏನಾಗಿದೆ ಅಂತಂದ್ರೆ ಪರ್ಪ್ಲೆಕ್ಸಿಟಿ, ಜೆಮಿನಿ, AI ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಇವತ್ತು ನನಗೆ ಕನ್ನಡದಲ್ಲಿ ಇದ್ರ ಬಗ್ಗೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಡಿ ಅಂತ ನೀವೇನಾದ್ರೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದಿರೋ ಅದಕ್ಕೆ ಗ್ಯಾಜೆಟ್ಗೆ, ಅದು ಕೊಡುತ್ತೆ ಆಟೋಮೆಟಿಕ್ ಆಗಿ. ಆಮೇಲೆ ಅದಕ್ಕೆ ಯಾವ್ದು ಪೇಯ್ಡ್ ಅಲ್ಲ ಅವೆಲ್ಲ. ಗ್ರಾಮೀಣ ಪ್ರದೇಶದವರು ಏನ್ ಮಾಡ್ಬೇಕು ಅಂತ ನನ್ನ ಒಂದು ಸಿಂಪಲ್ ಸಲಹೆ ಅಂತಂದ್ರೆ, ನೀವು ನಾನು ಹಾಕ್ಬೇಕು, ನಾನು ಅದಕ್ಕೆ ನನ್ಗಿರ್ತಕ್ಕಂಥ ಒಂದು ಪ್ರಾಬ್ಲಮ್, ಏನೋ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಅದನ್ನ ನೀವು ಕಂಡುಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು ಅಷ್ಟೇ. ಬಿಟ್ರೆ ಇದಾಗಲ್ಲ, ನನಗೆ ಇಂಗ್ಲಿಷ್ ಬರಲ್ಲ ಅನ್ಕೊಂಡಿದ್ರೆ ಆಗಲ್ಲ. ಎಸ್ ಸರ್. ಈಗ ಬಳ್ಳಾರಿಯಿಂದ ಮತ್ತೊಬ್ರು ವಿನೋದ್ ನಮ್ ಜೊತೆ ಇದ್ದಾರೆ. ನಮಸ್ತೆ ವಿನೋದ್, ನಿಮ್ ಪ್ರಶ್ನೆ ಕೇಳಿ. ಹಲೋ ವಿನೋದ್, ನಮಸ್ತೆ, ಕೇಳ್ತಾ ಇದ್ಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್ ಸರ್. ಈಗ ಅದೇ ನೀವು ಕಟ್ ಆಗಿದೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೀವು ಹೇಳಿದ್ರಿ ಗ್ರಾಮ ಪಂಚಾಯತ್ ಇದಕ್ಕೆ ಸಂಬಂಧಪಟ್ಟಾಗೆ ಈ ತರ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಪಂಚಾಯತ್ ವ್ಯವಸ್ಥೆ ಅಲ್ಲ, ಇದ್ರಲ್ಲಿ ಅದು ಕ್ವಶನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅಂದ್ರೆ ಈಗ ಎಕ್ಸಾಮ್ ಹಾಲ್ ಅಲ್ಲಿ ಇರೋದಕ್ಕೂ ಎಕ್ಸಾಮ್ ಹಾಲ್ ಇಂದ ಈಚೆ ಬಂದ ಮೇಲೆ ಒಂದಷ್ಟು ಮಿಸ್ ಆದವು ಅನ್ನೋದಕ್ಕೆ. ಈಗ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಗ್ರಾಮ ಪಂಚಾಯತಿ ಹ್ಯಾಸ್ ಎ ಫಿಕ್ಸ್ಡ್ 5-year ಟರ್ಮ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಈಗ ನಮ್ಮ ಮೈಂಡ್ ಅದನ್ನ ನೋಡಿದ ತಕ್ಷಣ ಆ ಸ್ಟೇಟ್ಮೆಂಟ್ ನ ಹೌದು ಗ್ರಾಮ ಪಂಚಾಯತಿಗೆ 5-year ಟರ್ಮ್ 243 ಆರ್ಟಿಕಲ್ ಅಲ್ಲಿ ಇದೆ, ಟರ್ಮ್ ಇದರಲ್ಲಿ ಆರ್ಟಿಕಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಓದ್ಕೊಂತಾರೆ. ಮೈಂಡ್ ಏನ್ ಮಾಡುತ್ತೆ, ಪಟ್ ಅಂತ ಏನ್ ಮಾಡುತ್ತೆ, 5 ವರ್ಷನ
ತೆಗೆದು ಕೊಡುತ್ತೆ. ಸೊ ಇದು ಸರಿ ಅಂತ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಈಚೆ ಬಂದ್ಮೇಲೆ ಆ ತಪ್ಪು ಅಂದಾಗ ಹೇಗ್ ತಪ್ಪು ಏನು ಅಲ್ಲಿ ಡಿಸ್ಕಷನ್ ಎಲ್ಲ ಗೊತ್ತಾದಾಗ ಅದು ಫಿಕ್ಸ್ಡ್ ಅನ್ನೋದು ರಾಂಗ್ ಅಂತ. ಅಯ್ಯೋ ನಾನು ಇದು ನೋಡೇ ಇಲ್ಲ, ನನಗೆ ಗೊತ್ತಿದ್ದು ತಪ್ಪು ಮಾಡಿದೆ. ಇಂಥವು 5ರಿಂದ 10 ಕ್ವಶನ್. UPSC ಆದ್ರೆ ಮಿನಿಮಮ್ ಇಂಥವು 15ರಿಂದ 20 ಕ್ವಶನ್ ಇರ್ತವೆ. ಏನು ಟ್ರಿಕಿ ಇರುವಂತದ್ದು. ಗ್ರೂಪ್ ಸಿ ಎಕ್ಸಾಮ್ ಆದ್ರೆ ಮ್ಯಾಕ್ಸಿಮಮ್ ಒಂದು 5 ಕ್ವಶನ್ ಇರ್ತವೆ. KS ಆದ್ರೆ ಒಂದು 6ರಿಂದ 7 ಕ್ವಶನ್ ಇರ್ತವೆ. ಬಟ್ ಒಂದೊಂದು ಕ್ವಶನ್ ಅಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. 0.5 ಅಲ್ಲಿ ಮಿಸ್ ಆಗಿರೋಂಥವ್ರು ಸುಮಾರು ಜನ ನೋಡಿದ್ದೀನಿ ನಾನು ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ. ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ನಾವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಮೈಂಡ್ ಆಟೋಮೆಟಿಕ್ ಆಗಿ, ಈಗ ನೀವು ಗಮನ ಕೊಟ್ಟು ಇದೆಯಾ ಇಲ್ಲ ನೋಡ್ಕೊಂಡು ಮಾಡೋವಾಗ ಏನಾಗುತ್ತೆ ಟೈಮ್ ಅಪ್ ಆಗ್ಬಿಡುತ್ತೆ ಇದರಲ್ಲಿ. ಆದ್ರೆ ನೀವು ಪ್ರಾಕ್ಟೀಸ್ ಮಾಡಿ 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 ಇದಾಗಿದ್ರೆ ಏನಾಗುತ್ತೆ ಅಂತಂದ್ರೆ, ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಈಗ ನೀವು ಫಸ್ಟ್ ಕಾರ್ ಕಲಿಬೇಕಾದ್ರೆ ಅಲ್ಲೆಲ್ಲೋ ಇರ್ತಕ್ಕಂಥ ಆಬ್ಜೆಕ್ಟ್ಗೆ ಇಲ್ಲಿಂದಾನೆ ಬ್ರೇಕ್ ಹಾಕ್ಬೇಕಂದ್ರೆ ಕಾಲು ಇನ್ನ ಅಷ್ಟು ದೂರದಲ್ಲಿ ಬಂದ್ಬಿಡ್ತು ಅನ್ನೋವಾಗ ಹೋಗಿರುತ್ತೆ ನೀವು ಸಿಗ್ನಲ್ ಕೊಟ್ಮೇಲೆ. ಇದು ನಮ್ದು ಫಿಸಿಕಲ್ ಮತ್ತೆ ಮೆಂಟಲ್ ಪ್ರೋಸೆಸ್ ಕೋಆರ್ಡಿನೇಷನ್. ಈ ಕೋಆರ್ಡಿನೇಷನ್ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಒಂದು ಪರ್ಫೆಕ್ಟ್ ಡ್ರೈವರ್ ಆದಾಗ ನಿಮ್ಗೆ ಗೊತ್ತಿಲ್ದಿದ್ದಂಗೆ ಸಡನ್ ಆಗಿ ಬಂದ್ರು ಕೂಡ ನೀವು ಸಿಗ್ನಲ್ ಕೊಡಕ್ ಮೊದ್ಲೇ ಕಾಲ ಏನಾಗಿರುತ್ತೆ ಬ್ರೇಕ್ ಆಗಿರುತ್ತೆ. ಕಾಲಿಗೆ ತನ್ನದೇ ಆದಂತ ಬುದ್ಧಿಶಕ್ತಿ ಇಲ್ಲ, ಆದ್ರೆ ಅಷ್ಟು ಫಾಸ್ಟ್ ಹೋಗಿರುತ್ತೆ ಸಿಗ್ನಲ್, ಮತ್ತೆ ಅಷ್ಟು ಕೋಆರ್ಡಿನೇಷನ್ ಆಗಿರುತ್ತೆ. ಈ ಪ್ರಾಕ್ಟೀಸ್ ಪ್ರತಿಯೊಂದು ಪ್ರೊಸೆಸ್ ಇನ್ ಅವರ್ ಬಾಡಿ, ಆಯ್ತಾ, ಇಟ್ ಹ್ಯಾಸ್ ಟು ಬಿ ಏನಂತಂದ್ರೆ ಪ್ರಾಕ್ಟೀಸ್ಡ್. ಈಗ ನೀವು ಹಂಗ್ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿದ್ರೆ ಅಂತ ವಿಧವ ಇಲ್ಲ, ಅದು ಆಟೋಮೆಟಿಕಲಿ ಮೈಂಡ್ ವಿಲ್ ಟೇಕ್ ಕೇರ್. ಸರ್, ಈಗ ಭರತ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ, ಅವ್ರ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ ಭರತ್. ಹಲೋ, ಮಾತಾಡಿ ಭರತ್, ನಿಮ್ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ಮಾತಾಡಿ ಮಾತಾಡಿ. ಸರ್ ನನ್ನ ಕ್ವಶನ್ ಏನಂದ್ರೆ, ಸರ್ ಆಕ್ಚುಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿರೋದು. ಸರ್ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಪ್ರೆಸರ್ ಇರುತ್ತೆ, ವರ್ಕ್ ಪ್ರೆಸರ್ ಇಂದ ನಾವು ಓದೋದ್ರಲ್ಲಿ ಹೇಗೆ ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳೋದು, ಮತ್ತೆ ನಾವು ಅಂದ್ರೆ ದೊಡ್ಡ ಗೋಲ್ ಇಟ್ಕೊಡ್ತೀವಿ. ಎಕ್ಸಾಂಪಲ್ ಈಗ IPS IAS ಆ ತರದಲ್ಲಿ ಗೋಲ್ ಇಟ್ಕೊಂಡು ಓದ್ಬೇಕು ಅಂದ್ರೆ ಆಸ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಆ ಪ್ರೆಸರ್ ಜೊತೆಗೆ ಹೇಗೆ ಕನ್ಸಿಸ್ಟೆನ್ಸಿ ಉಳಿಸ್ಕೊಂಡು ಹೋಗೋದು. ಮತ್ತೆ ಅದರಲ್ಲೇ ನಾವು ಸ್ಮಾರ್ಟ್ ವರ್ಕ್ ಏನಾದ್ರು ಇದೆಯಾ? ಸ್ಮಾರ್ಟ್ ವರ್ಕ್ ಅಂದ್ರೆ ಶಾರ್ಟ್ ಕಟ್ ಅಲ್ಲ, ಲೈಕ್ ಹಾರ್ಡ್ ವರ್ಕ್ ಅನ್ನ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ನಾವು ಗೋಲ್ ನ ತಲುಪಕ್ಕೆ ನಿಮ್ಮಿಂದ ಏನಾದ್ರು ಸಜೆಷನ್ ಒಳ್ಳೆ ಪ್ರಶ್ನೆ ಇದೆ. ಈಗ ಆಕ್ಚುಲಿ ಏನಂತಂದ್ರೆ ನನ್ನ ಸ್ಟೂಡೆಂಟ್ಸ್ ಒಂದು 4-5 ಜನ ಪೊಲೀಸ್ ಕಾನ್ಸ್ಟೇಬಲ್ ಇದ್ರು. ತುಂಬಾ ಹೆಕ್ಟಿಕ್ ವರ್ಕ್ ಇರುತ್ತೆ ಅವರು. ಸುಮಾರು ಜನ ನೋಡಿದ್ದೀನಿ ನಾನು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ. ಏನಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳು, ಇವರು ಕಾಂಪಿಟೇಟಿವ್ ಎಕ್ಸಾಮ್ ನ ಸಕ್ಸಸ್ ಆಗೋಂಥವ್ರು ಏನ್ ಮಾಡ್ತಿರ್ತಾರೆ. ಈಗ ನಾ ಹೇಳ್ದೆ ಅವ್ರಿಗೆ ಏನಂತಂದ್ರೆ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇರಬೇಕು ಅಂತ ಒಂದು ವರ್ಡ್ ಹೇಳ್ದೆ ನಾನು, ಎವ್ರಿ ಡೇ. ಆಮೇಲೆ ನಮ್ಮ ಮೈಂಡ್ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅವ್ರಿಗೊಂದು ಯಾವುದೋ ಒಂದು ಗಸ್ತು ಡ್ಯೂಟಿ ಹಾಕಿರ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಸ್ಟ್ರೈನ್ ಫೀಲ್ ಆಗುತ್ತೆ. ಸ್ಟ್ರೈನ್ ಫೀಲ್ ಆಗುತ್ತೆ, ಮೈಂಡ್ ಬಾಡಿ ಎಲ್ಲ ಸ್ಟ್ರೈನ್ ಫೀಲ್ ಆಗುತ್ತೆ. ಆ ಸ್ಟ್ರೈನ್ ಫೀಲ್ ಆದಾಗ ಅವ್ರಿಗೆ ಓದೋ ಇದೇ ಬರಲ್ಲ, ಆಯ್ತಾ. ಅದಕ್ಕೇನಂತಂದ್ರೆ ನಾ ಹೇಳುವಂಥದ್ದು, ಓದು ಆ ರೀತಿ ಇದಾಗ್ತಾ ಇದೆ ಅಂತಂದ್ರೆ ಅವ್ರು ಅದಕ್ಕೆ ಮತ್ತೆ ವಾಪಸ್ ಸಿಗ್ನಲ್ ಕಳಿಸ್ಬೇಕು, ಮೈಂಡ್ ಸಿಗ್ನಲ್ ಕೊಡ್ಬೇಕು. ಏನಂತಂದ್ರೆ ಇಲ್ಲ ನಂದು ಟಾರ್ಗೆಟ್ ಇವತ್ತು ಇಷ್ಟಿದೆ. ಆಮೇಲೆ ಈಗ ಅವ್ರು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಆಯ್ತಾ. ಆ ಕೆಲಸ ಮಾಡ್ಕೊಂಡೆ ಪ್ರತಿ ಒಂದು ಸೆಕೆಂಡು ಪ್ರತಿ ಮಿನಿಟ್ ಅವರ ಆ ಕೆಲಸದಲ್ಲಿ ಕೆಲವೊಂದ್ಸರಿ ಇನ್ವಾಲ್ವ್ ಆದಂತ ಅವಶ್ಯಕತೆ ಅನಿವಾರ್ಯತೆ ಇರಲ್ಲ. ಅವಾಗ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ಯಾವುದೋ ರಾಷ್ಟ್ರಪತಿ ಬಗ್ಗೆ ಇವತ್ತು ಟಾರ್ಗೆಟ್ ಇಟ್ಟಿರ್ತಾರೆ, ಓದಿರ್ತಾರೆ, ಆಯ್ತಾ. ಜಸ್ಟ್ ಒಂದೊಂದು ಚಾಪ್ಟರ್, 2 ಚಾಪ್ಟರ್, 3 ಚಾಪ್ಟರ್. ಅವರು ಏನ್ ಮಾಡ್ಬೇಕಂದ್ರೆ ದೇ ಶುಡ್ ಹ್ಯಾವ್ ಎ ಪ್ಲಾನ್, ಅಂಡ್ ಪ್ಲಾನ್ ಅನ್ನ 100% ಎಕ್ಸಿಕ್ಯೂಟ್ ಮಾಡ್ಬೇಕು. ಅವರು ಎಕ್ಸಿಕ್ಯೂಟ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡ್ರೆ ಯಾವ ಕೆಲಸನಾದ್ರೂ ಮಾಡಿರ್ಲಿ ಅವರು, ಆಯ್ತಾ, 100% ಏನ್ ಮಾಡ್ಬೋದು, ಎಷ್ಟೇ ಒತ್ತಡ ಇರ್ಲಿ, ಎಷ್ಟೇ ಕೆಲಸ ಇರ್ಲಿ ಮಾಡ್ಬೋದು. ಹೇಳಿದೀನಿ ಆಗ್ಲೇ, ಸೈಕಾಲಜಿಕಲಿ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಸ್ಟ್ರೈನ್ ಫೀಲ್ ಆಗೇ ಆಗುತ್ತೆ. ನೀವು ಸುಮ್ಮನೆ ಕುತ್ಕೊಂಡಿದ್ದು ಬನ್ನಿ ಸ್ಟ್ರೈನ್ ಫೀಲ್ ಆಗುತ್ತೆ, ನೀವು ಫಿಸಿಕಲ್ ವರ್ಕ್ ಮಾಡಿ ಬನ್ನಿ ಸ್ಟ್ರೈನ್ ಫೀಲ್ ಆಗುತ್ತೆ. ಬಟ್ ನಿಮ್ದು ಏನಾಗಿರ್ಬೇಕು ಅಂದ್ರೆ ಅದನ್ನ ಮೀರಿ ಒಂದು ಇನ್ಸ್ಟ್ರಕ್ಷನ್ಸ್ ಇರಬೇಕು, ನಂದು ಇವತ್ತು ಇಷ್ಟು ಮುಗಿಲೇಬೇಕು, ಇಷ್ಟು ಮಾಡ್ಲೇಬೇಕು ಅಂತ. ಎಸ್ ಸರ್, ಈಗ ಮೈಸೂರಿಂದ ಉಷಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ, ನಿಮ್ ಪ್ರಶ್ನೆ ಕೇಳಿ. ಹಲೋ, ಮಾತಾಡಿ. ನಮಸ್ಕಾರ ಸರ್. ನಿಮ್ ನೋಡಿದ್ರೆ ಬೇಕಾಂತ ನಾನು ಅನ್ಸ್ತಾ ಇದೆ ಸರ್, ಅಷ್ಟು ಖುಷಿ ಆಗ್ತಿದೆ. ಈ 1 ಅವರ್ ನಮ್ಗೆ ಗೋಲ್ಡನ್ ಅವರ್ ಅಂತ ತಿಳ್ಕೊಂಡಿದ್ದೀವಿ ಸರ್. ಅಷ್ಟು ಪಾಯಿಂಟ್ ಗಳು ಹೇಳ್ತಾ ಇದ್ದೀರಾ, ತುಂಬಾ ಸಂತೋಷ ಆಗ್ತಿದೆ ಸರ್. ಸರ್ ಈಗ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ,
ನಾನು ಡೆಲ್ಲಿಯಿಂದ ಟ್ರೈನಿಂಗ್ ತಗೊಳೋದು ಅಲ್ಲಿಂದ ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಬೆಂಗಳೂರು ಕಲ್ಸೋರಿಗೆ ಏನನ್ಸುತ್ತೆ ಅಂದ್ರೆ, ಅಯ್ಯೋ ನಾನು ಅಲ್ಲಿ ಹೋಗಿದ್ದು ಇನ್ನೂ ಚೆನ್ನಾಗಿ ನಂಬರ್ ತಗೊಬಂದಿದ್ದೇನೋ, ಈ ಬೆಂಗಳೂರಿನಲ್ಲಿ ಯಾಕೋ ಸರಿ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ಈಗ ಕಲಿಯೋ ಹುಡುಗರಿಗೆ ಬೆಂಗಳೂರೇನು ಡೆಲ್ಲಿ ಅದೇನು ಎಲ್ಲ ಒಂದೇನಾ ಅಂತ ಬಂತು. ಸರ್ ನೀವು ಸುಮಾರು ಟಿಪ್ಸ್ಗಳು ಕೇಳ್ತಾ ಇದ್ದೀರಾ, ಕಟ್ಟೋರು ಯಾರು ಒಂದೇ ಸತಿ ಪಾಸ್ ಆಗಲ್ಲ, ನಿರಾಸೆ ಹೊಂದ್ಬಿಡ್ತಾರಲ್ಲ ಸರ್, ಆ ನಿರಾಸೆ ಹೊಂದಿದವ್ರಿಗೆ ನೀವೇನ್ ಟಿಪ್ಸ್ ಹೇಳ್ತೀರಾ ಸರ್? ಹೇಳ್ತೀರಾ ಅಂತ ಮೇಡಮ್, ಈಗ ಬೆಂಗಳೂರು ಡೆಲ್ಲಿ ಅನ್ನೋದು ವೆರಿ ಸಿಂಪಲ್. ಒಂದು ಮೊದಲು ಬೆಂಗಳೂರು ಅಲಾಮ್ಸ್ದು ಎನ್ವಿರಾನ್ಮೆಂಟ್ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥವ್ರು ಒಂದು 10 ಜನ ಸೆಲೆಕ್ಟ್ ಆಗ್ಬಿಟ್ರೆ ಒಂದು ಏರಿಯಾದಲ್ಲಿ ಇರುವಂತವ್ರು, ಅದು ಏನಾಗುತ್ತೆ ಅಂತಂದ್ರೆ 100ರಿಂದ 1000 ಜನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಆ ಏರಿಯಾದಲ್ಲಿ ಆಟೋಮೆಟಿಕಲಿ. ಅದು ಡೆಲ್ಲಿಯಲ್ಲಿ ತುಂಬಾ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್. ಈಗ ಏನಾಗಿದೆ ಅಂತಂದ್ರೆ ಆಫ್ಟರ್ ಇದು ಸೋಷಿಯಲ್ ಮೀಡಿಯಾ ಮತ್ತೆ ಈ ಟೆಲಿಗ್ರಾಮ್ ಚಾನಲ್ಸ್ ಮತ್ತೆ ಇತ್ತೀಚಿನ ಒಂದು ಚಾಟ್ GPT ಇವೆಲ್ಲ ಬಂದ್ ಏನಾಗಿದೆ ಅಂತಂದ್ರೆ ಎಲ್ಲ ಪ್ಲೇಸು ತುಂಬಾ ಹತ್ರಕ್ಕೆ ಬಂದ್ಬಿಟ್ಟಿದೆ. ಈಗ ಡೆಲ್ಲಿ ಬೆಂಗಳೂರು ಅಂತ ಡಿಫ್ರೆನ್ಸ್ ಏನಿಲ್ಲ. ನಾ ಹೇಳಿದ್ದೆ ಆಗ್ಲೇ, ನಾನು ಈ ಒಂದು ಎಂಟೈರ್ ಪ್ರೋಸೆಸ್ ಅಲ್ಲಿ ಒಂದನ್ನ ಮಾತ್ರ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಪ್ರೋಸೆಸ್. ಇವತ್ತು ನಮ್ಮದು ಏನಾಗಿದೆ ಅಂತಂದ್ರೆ ಎಂಟೈರ್ ವರ್ಲ್ಡ್ ಒಂದ್ ಸ್ಮಾಲ್ ರೂಮ್ ಆಗಿದೆ. ನಿಮ್ಗೆ ಏನ್ ಬೇಕೋ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗುತ್ತೆ. ಆದ್ರೆ ನೀವು ಅದ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಇವತ್ತು ಡೆಲ್ಲಿಯಲ್ಲಿ ಯಾವ ಮೆಟೀರಿಯಲ್ ಔಟ್ ಆಗಿದೆ ಇವತ್ತು ಬೆಸ್ಟ್ ಮೆಟೀರಿಯಲ್ ಅಂತಂದ್ರೆ ನಿಮಗೆ ಬೆಂಗಳೂರಲ್ಲಿ ಆ ಮೆಟೀರಿಯಲ್ ಸಿಗುತ್ತೆ. ಆಯ್ತಾ? ಅಂತ ಡಿಫರೆನ್ಸ್ ಇವತ್ತಿಲ್ಲ. ಆದ್ರೆ ನೀವು ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದ್ರೆ, ಆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರೆ ಅದೇನಾಗುತ್ತೆ ಅಂದ್ರೆ ಒಂದು 5ರಿಂದ 10 ಮಾರ್ಕ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಮತ್ತೆ ನಿಮಗೆ ಕಾನ್ಸಂಟ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಅದೊಂದು. ಆಮೇಲೆ ನಿರಾಶೆ ಆಗ್ತಕ್ಕಂಥವ್ರಿಗೆ ನಾ ಹೇಳೋದಿಸ್ರೆ, ಅಲ್ಲಿ ಅವರು ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಂತ. ನಾನ್ ಫೈಂಡ್ ಔಟ್ ಮಾಡ್ಕೊಂಡಿರೋಂಥದ್ದು ಈ ಎಕ್ಸಾಮ್, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಂತಂದ್ರೆ, ಇಲ್ಲಿ ಯಾರು ದಡ್ರಲ್ಲ, ಯಾರು ಬುದ್ಧಿವಂತರಲ್ಲ. ಅವ್ರು ಏನ್ ಫೇಲ್ಯೂರ್ ಆಗಿರ್ತಾರಲ್ಲ, ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಡಿವಿಯೇಷನ್ ಆಗಿರ್ತಾರೆ, ಎಲ್ಲೋ ಒಂದ್ ಕಡೆ ಮೈಂಡ್ ರಿಲ್ಯಾಕ್ಸೇಷನ್ ತಗೊಂಡು ಅವ್ರಿಗೆ ಓದೋದಕ್ಕೆ ಏನಾಗಿರಲ್ಲ, ಒಂದು ಎಕ್ಸಾಮ್ ಪ್ರೊಸೆಸ್ ಅಂದ ಸ್ವಲ್ಪ ಈಚೆ ಬಂದಿರ್ತಾರೆ. ಎಕ್ಸಾಮ್ ಇದ್ದಾಗ ಸ್ವಲ್ಪ ಓದೋದು, ಒಂದು ಡಿಸಿಪ್ಲಿನ್ ಹೋಗಿರುತ್ತೆ ಅವ್ರಿಗೆ ಅದ್ರಲ್ಲಿ. ಅದನ್ನ ಸ್ಟಿಲ್ ದೇ ಕ್ಯಾನ್ ಡೂ ಇಟ್. ಇಲ್ಲ ಮುಗ್ದೋಗಿದ್ರೆ ನೀಡ್ ನಾಟ್ ಟು ಬಾದರ್. ಕಾಂಪಿಟೇಟಿವ್ ಎಕ್ಸಾಮ್ ಒಂದೇ ಲೈಫ್ ಅಲ್ಲ. ಹ್ಯೂಮನ್ ಬೀಯಿಂಗ್ ಅಲ್ಟಿಮೇಟ್ ಗೋಲ್ ಈಸ್ ಪ್ಲೆಜರ್. ನಾನು ಸುಮಾರು ಜನಕ್ಕೆ ಇದೆ ಹೇಳ್ತೀನಿ. ಈಗ ನೀವೇನಾಗ್ಬೇಕು? IAS ಆಗ್ಬೇಕು. ಏನಕ್ಕೆ IAS ಅಂತಂದ್ರೆ, ಹಿ ವುಡ್ ಬಿ ಹ್ಯಾವಿಂಗ್ ಒನ್ ಇಮ್ಯಾಜಿನೇಷನ್. ನಾನು IAS ಆದ್ರೆ ಹಿಂಗ್ ಸಿಗುತ್ತೆ, ಹಿಂಗಿರ್ತೀನಿ, ಹಂಗಿರ್ತೀನಿ. ಏನಕ್ಕದು? ಒನ್ಸ್ ಅಗೈನ್ ಇನ್ ದಟ್ ಆಲ್ಸೋ ಸಮ್ ಈ ಫೀಲ್ ದಟ್ ಹಂಗಿದ್ರೆ ನಾನು ಚೆನ್ನಾಗಿರ್ತೀನಿ, ಹಂಗಿದ್ರೆ ನಾನು ಖುಷಿಯಾಗಿರ್ತೀನಿ. ದಟ್ ಈಸ್ ಪ್ಲೆಜರ್. ನೀವ್ ಏನೇ ಆಗ್ಬೇಕು ಅನ್ಕೊಡಿ, ಹ್ಯೂಮನ್ ಬೀಯಿಂಗ್ದು ಅಲ್ಟಿಮೇಟ್ ಗೋಲ್ ಈಸ್ ಪ್ಲೆಜರ್ ಅಷ್ಟೇ. ಇದೇ ಫೀಲ್ ಬರುತ್ತೆ. ಅದಕ್ಕೆ ಏನಂತಂದ್ರೆ ಅಲ್ಟಿಮೇಟ್ ಗೋಲ್ ಈಸ್ ಹ್ಯೂಮನ್ ಬೀಯಿಂಗ್ ಇಸ್ ಪ್ಲೆಜರ್. ನೀವ್ ಯಾವ್ದು ಆ ಪ್ಲೆಜರ್ ಇದರಲ್ಲಿ ಇಲ್ಲ ಅಂತಂದ್ರೆ ಬೇರೆದ್ ಮಾಡಿ. ಎಸ್ ಸರ್, ಭರತ್ ತುಂಬಾ ಸಮಯದಿಂದ ಕಾಯ್ತಾ ಇದ್ದಾರೆ ಬೆಳ್ಳಾರಿಯಿಂದ. ನಮಸ್ತೆ ಭರತ್. ವಿನೋದ್ ನಮಸ್ತೆ. ನಮಸ್ಕಾರ ಸರ್. ನಿಮ್ ಪ್ರಶ್ನೆ ಕೇಳಿ ವಿನೋದ್. ಸರ್ ನಮಸ್ಕಾರ ಸರ್. SL ಬೇರೆ ಪರ್ಸನ್. ನಮಸ್ಕಾರ ಸರ್. ಮಾತಾಡಿ. ಸರ್, ನೀವು ಬರೆದಂತ ಬುಕ್ಸ್ ನಾವು ಪ್ರತಿದಿನ ಲೈಬ್ರರಿಯಲ್ಲಿ ಓದ್ತಾ ಇರ್ತೀವಿ ಸರ್. ಆಮೇಲೆ ನಾನು ಕಾಲೇಜ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಬುಕ್ ಹಲವಾರು ಜನರಿಗೆ ಬಹಳ ಹೆಲ್ಪ್ ಆಗಿದೆ ಅಂತಿದ್ದಾರೆ ಸರ್, ಸೆಂಟ್ರಲ್ ಲೈಬ್ರರಿ, ಗೌರ್ಮೆಂಟ್ ಲೈಬ್ರರಿಯಲ್ಲಿ ಸರ್. ಸರ್ ನನ್ನ ಕ್ವಶನ್ ಏನಂತಂದ್ರೆ, ನಾವು ಕೆಲಸ ಮಾಡುತ್ತಾ ನಾವು UPSC ಯಾವ ತರ ಸ್ಟಡಿ ಮಾಡ್ಬೇಕಂತ ಸರ್? ಯಾಕಂದ್ರೆ ಒಂದು ಕೆಲಸ ಮಾಡ್ತಾ ಅದು ಬಿಜಿ ಇರ್ತೀವಿ, ಆಮೇಲೆ ಇದು ಬರ್ಬೇಕು, ಇದಕ್ಕೆ ಟೈಮ್ ಫುಲ್ ಟೈಮ್ ಓದ್ಬೇಕಾ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ಬೇಕಾ ಅಂತ ಒಂದು ಕ್ವಶನ್. ಭರತ್, ಇದ್ರ ಜೊತೆಲಿ ಗೃಹಿಣಿಯರದು ಒಂದು ಸೇರಿಸ್ಕೊಂಡ್ಬಿಡಿ. ಬಹಳಷ್ಟು ಜನ ಹೆಣ್ಮಕ್ಳು ಮದುವೆ ಈಗ ಕೆಲಸ ಮಾಡ್ಕೊಂಡು ಹೋದವ್ರಿಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳೋದು, ನಿಮ್ಮದು ಕೆಲಸ ಅವರ್ ಇರುತ್ತೆ. ಈಗ ಅದು 4 ಕೆಲಸ ಇರಲಿ, 6 ಅವರ್ ಕೆಲಸ ಇರ್ಲಿ, 8 ಅವರ್ ಕೆಲಸ ಇರ್ಲಿ, ಅದು ಕೆಲಸದವರ್ ಅದು. ಬಟ್ ಆಮೇಲೆ ನಾನು ಹೇಳಿದ್ದೀನಿ, ಪ್ರತಿ ಸಾರಿ ಹೇಳ್ತಾನೆ ಇದ್ದೀನಿ, ಆಮೇಲೆ ನಿಮಗೆ ಸ್ಟ್ರೈನ್ ಫೀಲ್ ಆಗುತ್ತೆ. ಆ ಸ್ಟ್ರೈನ್ ಫೀಲ್ ಆಗಕ್ ಬಿಡಬಾರದು ನೀವು. ಆಯ್ತಾ? ಮೈಂಡು ನಾನು ಹೇಳಿದ್ದೀನಿ, ಅದು ಈಸಿ ಕೆಲಸನೇ ಕೇಳುತ್ತೆ, ಅದು ಕಷ್ಟದ ಕೆಲಸ ಕೇಳಲ್ಲ. ಅದಕ್ಕೆ ಏನಂತಂದ್ರೆ ನಿಮ್ಮದು ಪ್ರತಿ ದಿನಾನು ಎಕ್ಸಾಮ್ ಸ್ಟ್ರಾಟಜಿ ಇರಬೇಕು. ನಾನು ಅದು ಫಸ್ಟ್ ಇಂದಾನು ಈ ಎಂಟೈರ್ ಇಂಟರ್ವ್ಯೂ ಹೇಳ್ತಕ್ಕಂಥದ್ದು ನಿಮ್ಗೆ ಏನಂತಂದ್ರೆ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇರಿ ಅಂತ. ನೀವು ಏನಂತಂದ್ರೆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಇವತ್ತಿಷ್ಟು ಅಂತ. ನೀವ್ ಎಷ್ಟೇ ಟಾರ್ಗೆಟ್ ಇಟ್ಕೊಳ್ಳಿ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಬಿಡಲ್ಲ ನಿಮ್ ಮೈಂಡ್. ಆಯ್ತಾ? ಇದೇ ಚಾಲೆಂಜಿಂಗ್ ನೋಡಿ.
ಅದು ಯಾರು ಅದನ್ನ ಇದ್ ಮಾಡ್ತಾರೋ ಬ್ರೇಕ್ ಮಾಡ್ತಾರೋ ಅವ್ರು ಕ್ಲಿಕ್ ಆಗ್ತಾರೆ. ಯಾರು ಅದನ್ನ ಬ್ರೇಕ್ ಮಾಡಿದ್ರೆ ಮುಂದಕ್ಕೆ ಹಾಕೊಂಡು ಹೋಗ್ತಾರೋ ಪ್ಲಾನ್ ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫೇಲ್ಯೂರ್ ಆಗ್ತಾರೆ. ಅದು ಬಿಟ್ರೆ ನೀವು ದಡ್ರಲ್ಲ, ಅವ್ರು ಬುದ್ಧಿವಂತರಲ್ಲ. ವೆರಿ ಸಿಂಪಲ್. ಇವತ್ತು ನಂದು ಈಗ ಫಾರ್ ಎಕ್ಸಾಂಪಲ್ 8 ಅವರ್ ಕೆಲಸ ಮಾಡಿದೀನಿ, ಮಾಡಿ, ನೋ ಇಶ್ಯೂ, ಆಯ್ತಾ. 4 ಅವರ್ ಸ್ಟಡಿ ಕೊಡಿ. ಅದು ಯಾವ ಸ್ಟಡಿ ಕೊಡ್ಬೇಕು? ಯಾವರು ನೀವು ಎಕ್ಸಾಕ್ಟ್ಲಿ ಇಲ್ಲ, ನೀವೊಂದು ಪ್ಲಾನ್ ಕೊಡಿ, ನಾವು ಪಕ್ಕ ಇದು ಅದನ್ನು ಫಾಲೋ ಮಾಡ್ತೀವಿ ಅಂತಂದ್ರೆ ಒಂದು 7 ಗಂಟೆಯಿಂದ ಇಲ್ಲಾಂದ್ರೆ 6 ಗಂಟೆಯಿಂದ 8:30ವರೆಗೂ ನೀವು 9 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು. 6ರಿಂದ 8 ಫಿಕ್ಸ್ ಒಂದು ಟೈಮಿಂಗ್ಸ್ ಇಟ್ಕೊಂಡು ಆ ಒಂದು ಇದ್ರಲ್ಲಿ ನಾನು ಇಷ್ಟು ಓದ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅದು ಮುಗ್ದಿಲ್ವಾ, ನಿಮ್ದು ಈಗ ಕೆಲಸ ಮುಗಿಸ್ಕೊಂಡು ಬರೋದ್ರೊಳಗಡೆ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಟೈಮ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನನ್ಗೆ ಗೊತ್ತಿದ್ದಂತ ಕೆಲವರು ಹುಡುಗರು, ಒಬ್ಬ ಹುಡುಗ ಇದ್ದ ನನ್ ಜೊತೆಗೆ ಇದ್ದ, ಅವ ಶನಿವಾರ ಭಾನುವಾರ ಏನ್ ಮಾಡ್ತಿದ್ದ, ಅವನ ಕೆಲಸ ಬೇಕಿತ್ತು. ಚೌಲ್ಟ್ರಿಗೆ ಏನ್ ಮಾಡ್ತಿದ್ದ ಅಂತ ತರಕಾರಿ ಕಟ್ ಮಾಡಕ್ ಹೋಗ್ತಿದ್ದ, ಆಯ್ತಾ. ನೆಕ್ಸ್ಟ್ ಡೇಸ್ ಏನ್ ಮಾಡ್ತಿದ್ದ ಅಂತಂದ್ರೆ ಓದ್ಕೊಂತಿದ್ದ. ಕೆಲವ್ರು ಏನ್ ಮಾಡ್ತಾರೆ, ಕೆಲವು ಡೇಸ್ ವರ್ಕ್ ಮಾಡ್ತಾರೆ, ಕೆಲವು ಡೇಸ್ ಓದ್ಕೊಂತಾರೆ. ಅವನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಲೆಕ್ಚರರ್ ಆಗಿ ಸೆಲೆಕ್ಟ್ ಆದ, ಗೌರ್ಮೆಂಟ್ ಲೆಕ್ಚರರ್ ಆಗಿ. ಅಂದ್ರೆ ಅವನಿಗೆ ಏನಾಗಿತ್ತು ಅಂದ್ರೆ ಅಲ್ಲಿ ಇನ್ನೊಂದು ರಿಕ್ವೈರ್ಮೆಂಟ್ ಇತ್ತು, ಅವನಿಗೆ ಸೆಲೆಕ್ಟ್ ಆಗ್ಲೇಬೇಕಿತ್ತು, ಅವನಿಗೊಂದು ಗೌರ್ಮೆಂಟ್ ಜಾಬ್ ಬೇಕೇ ಬೇಕಿತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದ ಅಂದ್ರೆ ಒಂದು ಎವ್ರಿ ಡೇ ಏನಾಗಿತ್ತು ಅಂತಂದ್ರೆ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಒಂದು ಅವನಿಗೊಂದು ಪ್ರಭಾವ ಬೀರ್ತಾ ಇತ್ತು ಅವನ ಮೇಲೆ. ಏನಂದ್ರೆ ನಾನು ಆಗ್ಲೇಬೇಕು, ಒಂದು ಪ್ರೆಷರ್ ಇತ್ತು ಅವನಿಗೆ. ಆ ಒಂದು ಮೈಕ್ರೋ ಎನ್ವಿರಾನ್ಮೆಂಟ್ ಏನಾಗ್ತಿತ್ತು ಅಂತಂದ್ರೆ ಅವನಿಗೆ ಅದು ಹೆಲ್ಪ್ ಆಯ್ತು. ಇವಾಗ ಇವ್ರು ಕೆಲಸ ಮಾಡ್ತಾರಂತಂದ್ರೆ ಆ ಕೆಲಸ ಆದ ತಕ್ಷಣ ಇವ್ರು ಮತ್ತೆ ಏನ್ ಮಾಡ್ಬೇಕು, ಆ ಡೇದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಲೇಬೇಕು. ಇಲ್ಲ ಮಾಡಿದ್ರು 1 or 2 days ಇಟ್ಸ್ ಫೈನ್, ಬಟ್ ಅದೇನಾಗುತ್ತೆ ಅಂದ್ರೆ ಡೈಲ್ಯೂಟ್ ಆಗಬಾರ್ದು. ಪ್ಲಾನ್ ಶುಡ್ ನಾಟ್ ಬಿ ಡೈಲ್ಯೂಟೆಡ್, ಈ ಶುಡ್ ಬಿ ಇನ್ ಎಕ್ಸಾಮ್ ಪ್ರೊಸೆಸ್, ದಟ್ಸ್ ಇಟ್. ನೀವು ಎಷ್ಟು ಅವರ್ ಕೆಲಸ ಮಾಡ್ತಿರೋ ಅದು ಮ್ಯಾಟರ್ ಆಗಲ್ಲ, ಎಷ್ಟು ಅವರ್ ಓದ್ತಿರೋ ಮ್ಯಾಟರ್ ಆಗಲ್ಲ. ಸರ್, ಶೈಲೇಂದ್ರ ಕರೆ ಮಾಡಿದ್ದಾರೆ ಚಾಮರಾಜನಗರದಿಂದ. ನಮಸ್ತೆ ಶೈಲೇಂದ್ರ, ಮಾತಾಡಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಮಾತಾಡಿ ಸರ್. ಇವಾಗ ಕರ್ನಾಟಕ ಎಕ್ಸಾಮ್ ಅಲ್ಲಿ ಹೇಳಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಸರ್. ಲೈಕ್ ರಿಸರ್ವೇಶನ್, ಈ ರೀತಿ ಎಲ್ಲ ಪ್ರಾಬ್ಲಮ್ ಇದೆ. 2-3 ವರ್ಷದಿಂದ ಓದ್ತಾ ಹುಡುಗರು ಯಾವ ರೀತಿ ಮನಸ್ಸು ಹೋಗ್ಬೇಕು? ಕರ್ನಾಟಕ ಗೌರ್ಮೆಂಟ್ ನಾವು ಒಂದು ಆಶಾವಾದ ಇರ್ಬೋದಾ ಅದ್ರ ಬಗ್ಗೆ? ಓಕೆ, ಅವರು ಅದು ಇದು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅದು ಗವರ್ಮೆಂಟ್ ವಿಚಾರಗಳು. ಈಗ ನಾನು ಹೇಳುವಂತದ್ದು ಏನಂದ್ರೆ 3-4 ವರ್ಷದಿಂದ ಪ್ರಿಪೇರ್ ಆಗ್ತಿರ್ತೀರಾ. ನನಗೇನಂತಂದ್ರೆ 2 ಸೀಟ್ ಸಿಗುತ್ತೆ, 3 ಸೀಟ್ ಸಿಗುತ್ತೆ, 4 ಸೀಟ್ ಸಿಗುತ್ತೆ. ನೀವು ಇನ್ನೊಬ್ಬರಿಗೆ ನಿಮ್ದೇನಂತಂದ್ರೆ ಒಂದು ಎಕ್ಸಾಮ್ ಅಲ್ಲ. ಇವತ್ತೇನಾಗ್ತಾ ಇದೆ ಅಂದ್ರೆ ಸುಮಾರು ಜನ ಹುಡುಗರು ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಮೇಜರ್ ತಪ್ಪೇನು ಅಂತಂದ್ರೆ ಬರೀ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕಾದ್ಕೊಂಡಿರ್ತಕ್ಕಂಥ. ಸೊ ಅದು ಇನ್ನೊಂದು ಬಿಗ್ ಮಿಸ್ಟೇಕ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಓಪನ್ ಫಾರ್ ಆಲ್ ಸ್ಟೇಟ್ಸ್, ನಾಟ್ ಓನ್ಲಿ ಫಾರ್ ಕರ್ನಾಟಕ. ಇವತ್ತು ನಾನು ಸುಮಾರು ಇನ್ಸ್ಪೆಕ್ಟರ್ಗೆ ಟ್ರೈನಿಂಗ್ ಕೊಡಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಜನ ಏನಾಗುತ್ತೆ ಅಂತಂದ್ರೆ ಕರ್ನಾಟಕದವ್ರು 1 or 2 ಮ್ಯಾಕ್ಸಿಮಮ್. ಸೊ ಈ ರೀಸನ್ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾನು ಕಂಡಿದ್ದು ಸೆಂಟ್ರಲ್ ಎಕ್ಸಾಮ್ಸ್ಗೆ ದೇ ಡೋಂಟ್ ಫೋಕಸ್. ಪ್ರತಿ ವರ್ಷ SSC ಇಂದ ಬರೀ ಸೆಕೆಂಡ್ರಿ ಅಂತ ಒಂದು ಇದು ಯಾವುದು ಒಂದು ನೋಟಿಫಿಕೇಶನ್ 14,000 ಹುದ್ದೆಗಳು ತಗೊಂತಾರೆ ಅವರೇಜ್ ಆಗಿ. ಮತ್ತೆ ಟೋಟಲಿ ಲೆಕ್ಕ ತಗೊಂಡ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೆಚ್ಚು ಕಡಿಮೆ 1,30,000 ನಂಬರ್ ಆಫ್ ಪೋಸ್ಟ್ಸ್ ಕರೀತಾರೆ ಎವ್ರಿ ಇಯರ್. ಆದ್ರೆ ಬರೀ ಇಲ್ಲಿ ಕಾರಿರ್ತಿಲ್ಲ ಅಲ್ಲಿ ಕರೀತಿಲ್ಲ ಅನ್ಕೊಂಡು ವೆಯ್ಟ್ ಮಾಡೋ ಬದಲು ನಾನು ಹೇಳೋದು ಎಲ್ಲಾ ಎಕ್ಸಾಮ್ಸ್ ಫೋಕಸ್ ಮಾಡಿ. ಅದರಲ್ಲೇ ಹೇಳಿದ್ ನಾನು ಪ್ರತಿದಿನ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇರಿ. ಯಾವ್ದೋ ಒಂದು ಎಕ್ಸಾಮ್ ಮೇಲೆ ಇದ್ ಮಾಡ್ಕೊಂಡು ಏನ್ ಮಾಡಬೇಡಿ, ವೆಯ್ಟ್ ಮಾಡಬೇಡಿ. ಪ್ರತಿ ಎಕ್ಸಾಮ್ನು ಕೂಡ ಟ್ರೈ ಮಾಡಿ. ಲ್ಯಾಂಗ್ವೇಜ್ ಬೇರೆ ಇರ್ಬೋದು, ಆದ್ರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆಯ್ತಾ. ಬಟ್ ಏನಂತಂದ್ರೆ ಪ್ರಾಕ್ಟೀಸ್. ಎಸ್ ಸರ್, ಈಗ ಮತ್ತೊಂದು ಕರೆ ಇದೆ. ಹಲೋ, ಕಾಲ್ ಇಲ್ಲ ಅಲ್ವಾ? ಓಕೆ ಸರ್, ಈಗ ಇನ್ನೊಂದು ವಿಶೇಷ ಅಂತಂದ್ರೆ ಈ ಯಾವ ರೀತಿ ಇದ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ನಮ್ಮ ದೈಹಿಕ ಚಟುವಟಿಕೆ, ದೈಹಿಕ ಕಸರತ್ತು ಯಾವ ರೀತಿ ಇರಬೇಕು, ಸ್ಪೋರ್ಟ್ಸು, ಆಕ್ಟಿವಿಟೀಸು, ಓದೋದು ಒಂದು ಭಾಗ. ಇಟ್ ಈಸ್ ವೆರಿ ಇಂಡಿವಿಜುವಲಿಸ್ಟಿಕ್ ಸರ್. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ತುಂಬಾ ಹತ್ರ ಇದೆ, ನೀನು ಒಂದು ಡೇ ಸ್ಪೋರ್ಟ್ಸ್ ಮಾಡ್ಕೊಂಡ್ ಬಾ. ಸೊ ಆ ರೀತಿ ಇದೇನಿಲ್ಲ. ಏನಂತಂದ್ರೆ ಒಂದು 10 minutes 15 minutes ಇಲ್ಲ ಒಂದು half an hour ಇಲ್ಲ 1 hour ಎಷ್ಟು ಸಾಧ್ಯ ಆದ್ರೆ ಅಷ್ಟು, ಇಲ್ಲ ಫ್ರೆಂಡ್ ಜೊತೆ ವಾಕ್ ಮಾಡುವಂಥದ್ದು, ಇಲ್ಲ ಒಬ್ಬನೇ ವಾಕ್ ಮಾಡುವಂಥದ್ದು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ
ಓದಿದ್ದನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಮಿನಿಮಮ್ ಅಂತಂದ್ರೆ 1 hour ಟೈಮ್ ಕೊಡ್ಬೇಕು ಎವ್ರಿ ಡೇ ಮಿನಿಮಮ್. ಅದು ಏನಾಗುತ್ತೆ ಅಂದ್ರೆ ಇಟ್ ಈಸ್ ಒನ್ ಪ್ರೋಸೆಸ್ ಮೈಂಡ್ ಅಲ್ಲಿ ಅದನ್ನ ಒಂದು ಇದು ಕಂಪಾರ್ಟ್ಮೆಂಟ್ ಕಳಿಸೋದಕ್ಕೆ. ಸೊ ನಾನು ಇದು ಓದಿದ್ದೀನಿ, ಆಮೇಲೆ ಓದಿದ್ದಾದ್ಮೇಲೆ ಓದಿದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು 1 hour ವಾಕ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಬೇರೆ ಡೈಮೆನ್ಷನ್ಸ್ ಹೊಳೆಯುತ್ತೆ. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಾಷ್ಟ್ರಪತಿಯವರು ಇಲ್ಲದಂತ ಸಮಯದಲ್ಲಿ ರಾಷ್ಟ್ರಪತಿಗಳ ಕಾರ್ಯಗಳನ್ನ ಯಾರು ನಿರ್ವಹಿಸ್ತಾರೆ? ಉಪರಾಷ್ಟ್ರಪತಿಯವರು ನಿರ್ವಹಿಸ್ತಾರೆ. ಅದೇ ಒಂದು ಇದರಲ್ಲಿ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರು ಇಬ್ಬರೂ ಕೂಡ ಅಬ್ಸೆಂಟ್, ಗೈರು ಹಾಜರಿ ಇರ್ತಕ್ಕಂಥ ಸಮಯದಲ್ಲಿ ರಾಷ್ಟ್ರಪತಿಯವರ ಕಾರ್ಯಗಳನ್ನ ಯಾರು ನಿರ್ವಹಿಸ್ತಾರೆ? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನಿರ್ವಹಿಸ್ತಾರೆ. ಇದೆಲ್ಲ ಓದ್ತೀರಾ ನೀವು, ಇದನ್ನೇ ಜ್ಞಾಪಿಸ್ಕೊಂಡು ಏನಾದ್ರು ವಾಕ್ ಮಾಡುವಾಗ ಹೌದು ಇದು ಎಲ್ಲಿದೆ ಅನ್ನೋದು ಬರುತ್ತೆ. ಕರೆಕ್ಟ್. ಆಯ್ತಾ, ಎಲ್ಲಿದೆ, ಎಲ್ಲಿ ಕೊಟ್ಟಿದ್ದಾರೆ, ಹೋಗಿ ಹುಡುಕ್ಬೇಕು ಅನ್ಸುತ್ತೆ. ಅದೇ ಇಲ್ಲ ಅಂದ್ರೆ ಇಂಥದ್ದು ಒಳ್ಳೆಯೋದು ನಿಮ್ಗೆ ಏನಂತಂದ್ರೆ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದಾಗ ಇಲ್ಲ ಅಲ್ಲಿ ಸಿಗುತ್ತೆ ಈ ರೀತಿ ಒಂದು ಡೈಮೆನ್ಷನ್. ಇಲ್ಲ ವಾಕ್ ಮಾಡ್ಕೊಂಡು ಏನಾದ್ರು ಈ ರೀತಿ ಓದಿರೋದನ್ನ ಯೋಚನೆ ಮಾಡಿದ್ರೆ ಮತ್ತೆ ಕೆಲವ್ರು ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ತಿರಲ್ಲ, ಕೆಲಸ 8 ಗಂಟೆ ಒಬ್ರು ಕೆಲಸ ಮಾಡಿ ಬರ್ತಾರೆ ಅಂದ್ರೆ 8 ಗಂಟೆ ಯಾರು ಕೂಡ 8 ಗಂಟೆಯಲ್ಲಿ ಏನು 1 ಮಿನಿಟ್ ಬಿಡಿದ್ರೆ ಎಲ್ಲಾ ಕೆಲಸದಲ್ಲೇ ಇರಲ್ಲ. ಒಂದ್ ಸ್ವಲ್ಪ ಬೇರೆ ರೀತಿ ಫ್ರೀ ಸಿಗುತ್ತೆ, ಅವಾಗ ಓದಿರೋದನ್ನ ಜ್ಞಾಪಿಸ್ಕೋಬಹುದು ಅವರು, ಅವ್ರಿಗೂ ಯೂಸ್ ಆಗುತ್ತೆ. ಆಮೇಲೆ ಕುತ್ಕೊಂಡು ಓದೋ ಬದಲು ಕುತ್ಕೊಂಡು ಓದಿದ್ದಾದ್ಮೇಲೆ 1 hour ವಾಕ್ ಮಾಡುವಂಥದ್ದು, ಇಲ್ಲ ಜೊತೆ ಫ್ರೆಂಡ್ ಜೊತೆ ಟೀ ಕುಡಿಯಕ್ಕೆ ಹೋಗುವಂಥದ್ದು, ಎವ್ರಿಥಿಂಗ್ ಅದು ವಾಕಿಂಗ್, ಅದು ಆಕ್ಟಿವಿಟಿನೇ. ಅದು ಒಂದು ½ an hour ವಾಕಿಂಗ್ ಇದ್ರೆ ಬೆಟರು ಅಂತ ನಂದು ದೈಹಿಕ ಚಟುವಟಿಕೆ. ಆ ಒಂದು ಇದರಲ್ಲಿ ಬೇಕಾದ್ರೆ ನೀವು ಥಿಂಕ್ ಮಾಡಬಹುದು. ಆಮೇಲೆ ಇನ್ನೂ ಒಂದಿದೆ ಸೈಕಲಾಜಿಕಲ್, ತುಂಬಾ ಜನ ಹೇಳ್ತಾರೆ ನೀವು ಕಣ್ಣು ನೋಡಿದ್ದಾದ್ಮೇಲೆ ದೂರಕ್ಕೆ ಪ್ರತಿ 20 ನಿಮಿಷಕ್ಕೆ ಒಂದ್ಸರಿ ಕಣ್ಣು ಬಿಡಿ ಅಂತ. ಅಂದ್ರೆ ದೂರದಲ್ಲಿರೋದನ್ನ ತುಂಬಾ ದೂರದಲ್ಲಿರೋ ಆಬ್ಜೆಕ್ಟ್ ನೋಡಂತದ್ದು. ಅದೇನಂತಂದ್ರೆ ಕಣ್ಣು ಅದು ನಮ್ಮಲ್ಲಿ ಒಂದು ಪಾರ್ಟ್ ಆಫ್ ಫಾಸಲ್. ಯಾರಿಗೂ ಓದೋರ್ಗೆ ಅವ್ರು ಓದಿ ಈ ಡಿಸ್ಟೆನ್ಸ್ ಸೆಟ್ ಆಗ್ಬಿಡುತ್ತೆ ಅವ್ರಿಗೆ. ಆ 20 ನಿಮಿಷಕ್ಕೆ ಒಂದ್ಸರಿ ದೂರದಲ್ಲಿರೋ, ನೀವೇನು ಅಷ್ಟೇ ಪ್ರತಿ 20 ನಿಮಿಷಕ್ಕೆ ನೋಡ್ಬೇಕಂತಿಲ್ಲ, ನಿಮ್ಗೆ ಯಾವಾಗ ಡೈವರ್ಷನ್ ಆಗ್ಬೇಕು ಅನ್ಸುತ್ತೆ ಅವಾಗ ಒಂದ್ ಸ್ವಲ್ಪ ದೂರಕ್ಕೆ ಕಣ್ಣು ನೋಡೋಂಥದ್ದು. ಮತ್ತೆ ಒಂದು ½ an hour 1 hour ವಾಕ್. ಆ ವಾಕ್ ಟೈಮಲ್ಲಿ ರಿಕ್ಯಾಪ್ಚುಲೇಷನ್. ಸೊ ಅವೆಲ್ಲ ಬೆಟರ್. ಅದು ಬಿಟ್ಟು ಬೇರೆದು ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ ಅಂದ್ರೆ ಆಡಬಹುದು. ನೋ ರಿಸ್ಟ್ರಿಕ್ಷನ್ಸ್ ಫಾರ್ ಎನಿ ಇದು ಆಕ್ಟಿವಿಟೀಸ್. ಸರ್, ಈಗ ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಪ್ರಿಲಿಮ್ಸ್ಗೆ ಯಾವ ರೀತಿ ರೆಡಿ ಆಗ್ಬೇಕಾಗತ್ತೆ, ಮೇನ್ಸ್ಗೆ ಯಾವ ರೀತಿ ಸಿದ್ಧತೆ ಮಾಡ್ಬೇಕಾಗತ್ತೆ, ಹೇಗೆ ಅಂತ ನೀವು ಅದನ್ನ 2 ವಿಭಜನೆ ಮಾಡೋದಾದ್ರೆ ಯಾವ ರೀತಿ ಅಂತ? ಸರ್, ಇದು ಪ್ರತಿ ಒಬ್ಬ ಹುಡುಗಂದು ಅವನದೇ ಓನ್ ಪ್ಲಾನ್ ಇರ್ಬೇಕು. ಇವಾಗ 10 ಜನ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ನಾನು ಹೀಗ್ ಮಾಡಿದೆ, ನಾನು ಹೀಗ್ ಮಾಡಿದೆ, ನಾನು ಹೀಗ್ ಮಾಡಿದೆ, ನಾನು ಹೀಗ್ ಮಾಡಿದೆ ಅಂತ ಹೇಳ್ತಾರೆ. ಅವ್ರ 10 ಜನದ್ದು ಈಗ ಏನಾಗುತ್ತೆ, UPSC ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಏನ್ ಮಾಡಿರ್ತಾರೆ, ಟ್ರಾನ್ಸ್ಕ್ರಿಪ್ಟ್ಸ್ ಬರೆದಿರ್ತಾರೆ, ಗೂಗಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಾನು ಈ ಬುಕ್ಸ್ ಓದ್ದೆ, ನಾನು ಈ ರೀತಿ ಮಾಡಿದೆ, ನಾನು ಈ ರೀತಿ ಮಾಡಿದೆ. ಯು ಡೋಂಟ್ ಫಾಲೋ ಎನಿಬಡಿ, ಬಟ್ ಟೇಕ್ ಸಮಥಿಂಗ್ ಗುಡ್ ಫ್ರಮ್ ಎವರಿಬಡಿ. ಆ ರೀತಿ ತಗೊಂಡು ಅವ್ರದೇ ಆದಂತ ಒಂದು ಪ್ಲಾನ್ ಹಾಕೋಬೇಕು. ನಾ ಹೇಳಿದೀನಿ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನಾಗುತ್ತೆ ಅಂತೇಳಿ. ಆ ರೀತಿ ಪ್ರಿಲಿಮ್ಸ್ಗೆ ಪ್ಲಾನ್ ಮಾಡ್ತಾರೆ. ಮೇನ್ಸ್ಗೂ ಕೂಡ ಅದೇ ರೀತಿ ನೀಡಿರುತ್ತೆ. ಹೆಂಗೆ ಅಂತಂದ್ರೆ ಈಗ ಮೇನ್ಸ್ ಫಸ್ಟ್ ನೀವೇನಾದ್ರೂ ಆನ್ಸರ್ ಬರೀಬೇಕು ಅಂತಂದ್ರೆ ಒಂದು ಕ್ವಶನ್ಗೆ ಪರ್ಫೆಕ್ಟ್ ಆನ್ಸರ್ ಬರೀಬೇಕು. ಒಂದ್ ಸ್ವಲ್ಪ ಚೆನ್ನಾಗಿರೋ ಆನ್ಸರ್ ಬರೀಬೇಕಂದ್ರೆ 12 ನಿಮಿಷ ತಗೊಳುತ್ತೆ ಒಂದು ಕ್ವಶನ್ಗೆ ಆನ್ಸರ್ ಬರೀಗೆ. ಅದೇ ನೀವೇನಾದ್ರೂ ಮೇನ್ಸ್ ಟೆಸ್ಟ್ ಏನಾದ್ರೂ ಪ್ರಾಕ್ಟೀಸ್ ಮಾಡಿ ಅದನ್ನ ನೀವು ಎವರಿ ಒಂದು ಇದನ್ನ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಇದು ಚೆಕ್ ಮಾಡ್ಕೊಂಡಿದ್ದೆ ಆದ್ರೆ ಅದನ್ನ ನೀವು ಯಾವತ್ತು 6 ನಿಮಿಷಕ್ಕೆ ತರ್ತಿರೋ ಆ ಆನ್ಸರ್ನ ಅವತ್ತು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೀರಾ ಅಂತ ಅರ್ಥ. ಆ ಸ್ಟ್ರಾಟಜಿ ಮೇನ್ಸ್ ಮಾಡ್ಲೇಬೇಕು ಅವರು. ಆಮೇಲೆ ಕ್ವಶನ್ ನೋಡಿದ ತಕ್ಷಣನೇ, ಈಗ ಕ್ವಶನ್ ನೋಡಿದ ತಕ್ಷಣ ನಮ್ಗೆ ಅದು ಆನ್ಸರ್ ಸ್ಟ್ರಕ್ಚರ್ ಆಗಲ್ಲ ಆಟೋಮೆಟಿಕ್ ಆಗಿ. ಬಟ್ ನೀವು ಅದಕ್ಕೆ ಮೇನ್ಸ್ ಆನ್ಸರ್ ರೈಟಿಂಗ್ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಇಂಥ ಕ್ವಶನ್ಗೆ ಹಿಂಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಮೈಂಡ್ ಏನ್ ಮಾಡುತ್ತೆ ಅಂತಂದ್ರೆ ಸಿಗ್ನಲ್ಸ್ ರೆಡಿ ಮಾಡುತ್ತೆ. ಆಯ್ತಾ, ಆ ಒಂದು ಸಮಯನೂ ಏನಾಗುತ್ತೆ ಅಂತಂದ್ರೆ ರಿಟೆನ್ಷನ್ ಟೈಮು ಏನಾಗುತ್ತೆ, ಕಮ್ ಡೌನ್ ಆಗುತ್ತೆ. ಹಾಗಾಗಿ ಮೇನ್ಸ್ ಸ್ಟ್ರಾಟಜಿನು ಪ್ರಿಲಿಮ್ಸ್ ಸ್ಟ್ರಾಟಜಿನು ಎರಡಕ್ಕೂ ಒಂದು ಕಾಮನ್ ಥಿಂಗ್ ಇದೆ, ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಏನಾಗುತ್ತೆ ಅಂತಂದ್ರೆ ಯೂಸ್ ಆಗುತ್ತೆ. ಒಂದು. ಎರಡನೇದು ಮೇನ್ಸ್ಗೆ ಏನಾಗುತ್ತೆ, ಆನ್ಸರ್ ಸ್ಟ್ರಕ್ಚರ್ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಏನಂತಂದ್ರೆ ಒಬ್ರದ್ದು ಫಾಲೋ ಮಾಡಬೇಡಿ. ಒಂದು 10 ಜನರಿಂದ ಬೆಸ್ಟ್ ಥಿಂಗ್ಸ್ ತಗೊಂಡು ನಿಮ್ಮದು ಓನ್ ಪ್ರೊಸೆಸ್ ಅನ್ನ ಇಟ್ಕೊಳ್ಳಿ. ಆಮೇಲೆ ಅದನ್ನ ಎವ್ರಿ ಡೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಸ್ ಸರ್, ಈಗ ಓಂಕಾರ ಶರ್ಮಾ ನಮ್ ಜೊತೆ ಇದ್ದಾರೆ ಸರ್. ನಮಸ್ತೆ ಶರ್ಮಾ ಅವರೇ, ನಿಮ್ ಪ್ರಶ್ನೆ ಕೇಳಿ, ಮಾತಾಡಿ. ಸರ್ ನಮಸ್ಕಾರ. ಮಾತಾಡಿ. ನಮಸ್ತೆ. ಭೈರಪ್ಪ ಸರ್ ಅವರಿಗೆ ನಮಸ್ಕಾರಗಳು ಸರ್. ನಮಸ್ತೆ. ನಮಸ್ತೆ.
ಸರ್ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋನು. ನನಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಪ್ರಿಪೇರ್ ಆಗ್ಬೇಕು, IAS IPS ಮಾಡ್ಬೇಕು ಅಂತ ಕೇಳ್ತಾರೆ. ಈಗ ನಾನೇ ಇವ್ರಿಗೆ ತರಬೇತಿ ಕೊಡ್ಬೇಕು ಅಂದ್ರೆ ನನ್ನ ಮೊದಲ ಹೆಜ್ಜೆ ಏನಾಗಿರ್ಬೇಕು ಅಂತ ನನ್ನ ಪ್ರಶ್ನೆ ಸರ್. ತರಬೇತಿ ಕೊಡುವಂತ ಅರ್ಹತೆಗೆ, ಆ ಸಾಮರ್ಥ್ಯಕ್ಕೆ, ಆ ಸಂಪನ್ಮೂಲ ವ್ಯಕ್ತಿ ಆಗೋದಕ್ಕೆ ಹೇಗೆ ಅಂತ ಫಸ್ಟ್ ನೀವೇನಂತಂದ್ರೆ ಈ ಒಂದು ಎಕ್ಸಾಮ್ಸ್ ಈಗ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಏನೇನ್ ಮಾಡಿರ್ತಾರೆ, ಮತ್ತೆ ಸಿಲೆಬಸ್ ಏನಿದೆ, ಮೇಜರ್ ಸಿಲೆಬಸ್ ಏನಿದೆ, ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಬಾಡಿ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಮತ್ತೆ ಈ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಯಾವ ರೀತಿ ಪ್ರಿಪರೇಷನ್ ಆಗಿ ಸಕ್ಸಸ್ ಆಗಿರ್ತಾರೆ, ಅದನ್ನ ಸ್ವಲ್ಪ ಇವರು ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಒಂದು ಎರಡನೇದೇನಂತಂದ್ರೆ ಆ ಸಿಲೆಬಸ್ ಬಗ್ಗೆನೂ ಒಂದ್ ಸ್ವಲ್ಪ ನಿಮ್ಗೆ ಗ್ರಿಪ್ ಇರ್ಬೇಕಾಗುತ್ತೆ. ಆಮೇಲೆ ಆ ಎಕ್ಸಾಮ್ ನ ಉದ್ದೇಶ ಏನು, ಅದು ಈಗ ಒಂದು ಆಫೀಸರ್ನ ಪ್ರಿಪೇರ್ ಮಾಡ್ತಕ್ಕಂಥ ಎಕ್ಸಾಮ್, ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರಲ್ಲ. ಯಾವುದೋ ಒಂದು ಸಮಸ್ಯೆನ ಕೊಟ್ಬಿಟ್ಟು ಆ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಕೇಳಿರ್ತಾರೆ, ಇಲ್ಲ ಇನ್ನೋವೇಟಿವ್ ಸೊಲ್ಯೂಷನ್ ಕೇಳಿರ್ತಾರೆ. ಕಾಮನ್ ಆಗಿ ಏನು ಇದು ಎಲ್ಲಾ ಸಬ್ಜೆಕ್ಟ್ ಓದಿರೋ ಅಂತವ್ರೆ ಗೈಡ್ ಮಾಡ್ಬೇಕಂತ ಏನು ಇಲ್ಲ. ಅಂತ ಸ್ಕಿಲ್ಸ್ ಅನ್ನು ಕೂಡ ಏನ್ ಮಾಡಬಹುದು ಅಂತಂದ್ರೆ ನೀವು ಪಡ್ಕೊಂಡು ಅಂತ ಸ್ಕಿಲ್ಸ್ ಟ್ರೈನಿಂಗು ಕೊಡಬಹುದು. ಆಮೇಲೆ ಈ ಸಂದರ್ಶನ ಅನ್ನೋದು ಕೂಡ ಒಂದು ಕಲೆ. ಆಕ್ಚುಲಿ ಒಬ್ಬ ವ್ಯಕ್ತಿಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮತ್ತೆ ಅವ್ರು ಹೇಗ್ ಅದನ್ನ ಆನ್ಸರ್ ಮಾಡಬೇಕು, ಅದು ಒಂದು ಪ್ರೊಸೆಸ್. ಅದ್ರ ಬಗ್ಗೆನೂ ಕೂಡ ಗೈಡೆನ್ಸ್ ಮಾಡಬಹುದು, ಅದು ಹೇಗೆ ನಡೆಯುತ್ತೆ ಅಂತ ಹೇಳ್ಕೊಂಡು. ಬಟ್ ಮೇಜರ್ ಆಗಿ ಏನಂತಂದ್ರೆ ಆ ಪ್ರೋಸೆಸ್, ಎಂಟೈರ್ ಎಕ್ಸಾಮ್ ಪ್ರೋಸೆಸ್ ಇದೆಯಲ್ಲ, ಆ ಎಕ್ಸಾಮ್ ಪ್ರೋಸೆಸ್ ಮತ್ತೆ ಅದರ ರಿಕ್ವೈರ್ಮೆಂಟ್ಸ್, ಅದ್ರ ಉದ್ದೇಶಗಳು, ಅವುಗಳನ್ನ ಮೆಚೂರ್ಡ್ ಆಗಿ ತಿಳ್ಕೊಂಡ್ರೆ ಆಮೇಲೆ ನಾಲೆಡ್ಜ್ ಹೆಂಗು ಅಕ್ವೈರ್ ಮಾಡ್ಬೇಕು. ಎಸ್ ಸರ್, ಈಗ ನೀವು ಸಂದರ್ಶನದಲ್ಲಿ ಸಕ್ಸಸ್ ಆಗಿದ್ದೀರಾ, ಇನ್ನೂ ಬಹಳ ಉನ್ನತ ಮಟ್ಟಕ್ಕೆ, ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ರಿ. ಈಗ ಸಂದರ್ಶನ ಎದುರಿಸೋದಕ್ಕೆ ಹೇಗೆ ಮಾನಸಿಕವಾಗಿ ಸಿದ್ಧ ಆಗ್ಬೇಕು ಅಂತ, ಸಂದರ್ಶನ ಬಹಳ ಅದೊಂದು ಪ್ರಮುಖವಾದ ಘಟ್ಟ. ಹೌದು, ಈ ಎಕ್ಸಾಮ್ಗಳೆಲ್ಲ ಏನಂತಂದ್ರೆ ತುಂಬಾ ಇಂಡಿವಿಜುವಲಿಸ್ಟಿಕ್, ಮತ್ತೆ ಆ ಒಂದು ಸಂದರ್ಶನ ಅನ್ನೋದು ಕೂಡ ಏನಾಗುತ್ತೆ ಅಂತಂದ್ರೆ ಆ ಒಂದು ನಿರ್ದಿಷ್ಟ ಸಮಯ ಸನ್ನಿವೇಶಕ್ಕೆ ತಕ್ಕಂಥದ್ದು. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ UPSC ಅಲ್ಲಿ, KPSC ಅಲ್ಲಿ ಎಲ್ಲ ಇರ್ಬೋದು, ಅದಕ್ಕೆ ಒಂದು ಸಮಯನೂ ಕೊಡ್ತಾರೆ ನೀವು ಪ್ರಿಪೇರ್ ಆಗಿ ಅಂತ. ಸುಮಾರು ಜನಕ್ಕೆ ಏನಂತಂದ್ರೆ ಎಕ್ಸಾಮ್ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಸಂದರ್ಶನಕ್ಕೆ ಕೊಡಲ್ಲ. ಆದ್ರೆ ಎಕ್ಸಾಮ್ ಕೊಡೋಷ್ಟೇ ಇಂಪಾರ್ಟೆನ್ಸ್ ಸಂದರ್ಶನಕ್ಕೂ ಕೊಡಬೇಕು. ಆಮೇಲೆ ನೀವು ಸಂದರ್ಶನದಲ್ಲಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನ್ ತುಂಬ್ತೀರಲ್ವಾ, ಅದನ್ನ ನೀವು ಕಾಣಿಸ್ಬೇಕಾದ್ರಲ್ಲಿ, ಆಯ್ತಾ. ಮತ್ತೆ ಅದನ್ನೇ ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ರಿಫ್ಲೆಕ್ಟ್ ಮಾಡಬೇಕು. ಇಲ್ಲ ನಿಮ್ಮ ಒಂದು ಇದು ತುಂಬತಕ್ಕಂಥ ಪ್ರತಿ ವಿಷಯ ಆಗಿರ್ಬೋದು, ಈಗ ಒಂದೆರಡೋ ಕ್ವಶನ್ಗೋ, ಮೂರನೇ ಕ್ವಶನ್, 4 ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂತಂದ್ರೂ ಕೂಡ ಸಂದರ್ಶನದಲ್ಲಿ ಏನ್ ಕಮ್ಮಿ ಮಾರ್ಕ್ಸ್ ಹಾಕ್ಬಿಡಲ್ಲ. ಆಮೇಲೆ ಅದು ವೈಯಕ್ತಿಕ, ತೀರಾ ಬೋರ್ಡ್ ಮೇಲೇನು ಡಿಪೆಂಡ್ ಆಗುತ್ತೆ. ಆದ್ರೆ ಸಂದರ್ಶನ ಅನ್ನೋದು ನಿಮ್ಮದು ವೈಯಕ್ತಿಕ ಪರೀಕ್ಷೆ, ಅದು ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ ಅದು. ಹಾಗಾಗಿ ಏನಂತಂದ್ರೆ ನಿಮ್ಮ ಇಂಟಿಗ್ರಿಟಿ ಯಾವ ರೀತಿ ಇದೆ ಟುವರ್ಡ್ಸ್ ನಿಮ್ಮ ಕಾರ್ಯ, ಆ ಇದರಲ್ಲಿ ನಿಮ್ದೇನಾಗಿರ್ಬೇಕು, ಚೆನ್ನಾಗಿದೆ ಅನ್ನೋ ರೀತಿ ತೋರಿಸ್ಕೊಳ್ಳೋ ರೀತಿನೇ ನಿಮ್ ಪ್ರಿಪರೇಷನ್ ಇರಬೇಕು. ಎಸ್ ಸರ್, ಈಗ ಪೂಜಾ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ಹಲೋ ಸರ್, ಮಾತಾಡಿ ಅಮ್ಮ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಸರ್, ಭೈರಪ್ಪ ಸರ್ ಅವರಿಗೆ ನಮಸ್ತೆ. ನನ್ನ ಗುರುಗಳು ನೀವು ಸರ್, ಸಾಷ್ಟಾಂಗ ನಮಸ್ಕಾರಗಳು ಸರ್. ಹೇಳಿ ಅಮ್ಮ, ಪ್ರಶ್ನೆ ಏನಾದರೂ ಇದ್ರೆ ಕೇಳಿ ಅಮ್ಮ. ಹಾ ಸರ್. ಸರ್, KE ಡಿಪಾರ್ಟ್ಮೆಂಟ್ ಮತ್ತು KPSC ಡಿಪಾರ್ಟ್ಮೆಂಟ್, ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಎಕ್ಸಾಮ್ ಕಡೆ ತುಂಬಾ ಫೋಕಸ್ ಮಾಡ್ತಿದೀವಿ. ನನ್ನ ಪ್ರಶ್ನೆ, ಈಗ ಕ್ವಶನ್ ಪೇಪರ್ ಅಲ್ಲಿ ಕೊಡುವ ಟಾಪಿಕ್ ಕಡೆ ಫೋಕಸ್ ಆಗಿರ್ಬೇಕು, ಇಲ್ಲ ಚಾಪ್ಟರ್ ಕಡೆ ಫೋಕಸ್ ಆಗಿರ್ಬೇಕು? ಯಾಕೆಂದ್ರೆ ಎಲ್ರು ಹೇಳ್ತಾರೆ ಕ್ವಶನ್ ಪೇಪರ್ ಇಟ್ಕೊಂಡು ರೆಫರ್ ಮಾಡಿ, ಕ್ವಶನ್ ಪೇಪರ್ ಇಟ್ಕೊಂಡು ರೆಫರ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಯಾವ ಅಂದ್ರೆ ಟಾಪಿಕ್ ರೆಫರ್ ಮಾಡ್ಬೇಕು ಅಂದ್ರೆ ಚಾಪ್ಟರ್ ರೆಫರ್ ಮಾಡ್ಬೇಕು, ಅದು ಸ್ವಲ್ಪ ಕನ್ಫ್ಯೂಸ್ ಇದೆ ಸರ್. ಈಗ ನೀವು ಎಂಟೈರ್ ಸಿಲೆಬಸ್ ಓದಿರ್ತೀರ ಅನ್ಕೊಳ್ಳಿ. ಎಂಟೈರ್ ಸಿಲೆಬಸ್ ಓದಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕ್ವಶನ್ ಪೇಪರ್ ಇಟ್ಕೊಂಡಾಗ ಎಲ್ಲಾ ಕಾನ್ಸೆಪ್ಟ್ಸ್ ಕ್ರಾಸ್ ಚೆಕ್ ಮಾಡ್ದಂಗೆ. ಇಲ್ಲ ನೀವು ಒಂದೊಂದು ಟಾಪಿಕ್ ಪ್ರಿಪರೇಷನ್ ಆಗ್ತಿದ್ರೆ ಅನ್ಕೊಳ್ಳಿ, ನೀವು ಪ್ರಿಪರೇಷನ್ ಟೈಮಲ್ಲಿ ಟಾಪಿಕ್ ಪ್ರಿಪರೇಷನ್ ಆಗ್ತಿದ್ರೆ ಆ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ನೋಡಿ, ಒಂದ್ 5 ವರ್ಷದ ಪೇಪರ್ ಇಟ್ಕೊಳ್ಳಿ, ತುಂಬಾ ಏನ್ ಬೇಡ. ಆಮೇಲೆ ಡಿಫ್ರೆಂಟ್ ಬಾಡೀಸ್ ಪೇಪರ್ ಇಟ್ಕೊಳ್ಳಿ, ಆಯ್ತಾ.
ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಟಾಪಿಕ್ ವೈಸ್ ನೀವು ಓದ್ತಾ ಇದ್ದೀರಾ ಅಂದ್ರೆ ಟಾಪಿಕ್ ವೈಸ್ ಪೇಪರ್ ಕ್ವಶನ್ಸ್ ನೋಡಿ, ಮತ್ತೆ ಟಾಪಿಕ್ ವೈಸ್ ಕ್ವಶನ್ಸ್ ಇರ್ತಕ್ಕಂತ ಒಂದು ಇವು ನಿಮ್ಗೆ ಸೋರ್ಸಸ್ ಸಿಗ್ತವೆ. ಆ ಎಂಟೈರ್ ಸಬ್ಜೆಕ್ಟ್ ನೋಡಿ, ಇಲ್ಲ ನೀವು ಎಲ್ಲಾ ಸಬ್ಜೆಕ್ಟ್ ಓದಿದೀರಾ, ಎಲ್ಲಾ ಸಬ್ಜೆಕ್ಟ್ ಎಂಟೈರ್ ಪೇಪರ್ ನೋಡಿ. ಇವು 3 ಪ್ರೊಸೆಸ್ ಇದೆ. ಬಟ್ ನೀವು ಯಾವ ಸಮಯದಲ್ಲಿ ಯಾವ್ದು ಮಾಡ್ತಾ ಇದ್ರಿ? ಈಗ ಫಾರ್ ಎಕ್ಸಾಂಪಲ್ ಇವತ್ತಿಗೆ ಏನ್ ಮಾಡ್ತಾ ಇದ್ದೀರಿ, ನಾನು ಪೊಲಿಟಿ ಓದ್ಬೇಕು ಅಂತ ಇವತ್ತಿಗೆ ಇಟ್ಕೊಂಡಿದ್ದೀರಾ ಟಾರ್ಗೆಟ್, ಅವತ್ ನೀವು ಪೊಲಿಟಿ ಕ್ವಶನ್ಸ್ ನೋಡ್ಬೇಕು. ಇಲ್ಲ ಪೊಲಿಟಿಯಲ್ಲಿ ನೀವು ಬರೀ ಪ್ರೆಸಿಡೆಂಟ್ ಬಗ್ಗೆ ಓದ್ತಾ ಇದ್ದೀರಾ ಇವತ್ತು ಮಧ್ಯಾಹ್ನದವರೆಗೂ, ನೀವೀಗ ಸ್ವಲ್ಪ ನಿಮ್ಗೆ ಡೈಲ್ಯೂಟ್ ಆಗ್ತಾ ಇದೆ ಪ್ರಿಪರೇಷನ್ ಅಂದಾಗ ಅಲ್ಲಿಗೆ ಎಂಡ್ ಮಾಡಿ ಅವಾಗ ಕ್ವಶನ್ಸ್ ತಗೊಳ್ಳಿ, ಆ ಪ್ರೆಸಿಡೆಂಟ್ ಕ್ವಶನ್ಸ್ ಅಷ್ಟೇ ನೋಡಿ. ಆ ರೀತಿ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ ಅಂತ ಹೇಳೋದು ನಿಮ್ಮದು ಯಾವುದೋ ಒಂದು ಪ್ರೊಸೆಸ್ಗಲ್ಲ, ಈ 3 ಪ್ರೊಸೆಸ್ ಇದೆ. ಆ 3 ಪ್ರೊಸೆಸ್ ಅಲ್ಲೂ ನೀವು ಕ್ವಶನ್ ಪೇಪರ್ ಅನ್ನ ಇದ್ ಮಾಡಬೇಕು, ರೆಫರ್ ಮಾಡಬೇಕು. ಎಸ್ ಸರ್, ಈಗ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗ್ಬೇಕು ಅಂದ್ರೆ ಯಾವ ತರ ಊಟ ಮಾಡ್ಬೇಕು, ಯಾವ ತರ ಫುಡ್ ತಗೊಬೇಕು ಸರ್, ಹೇಗೆ ಅಂತ? ಸರ್, ಫುಡ್ ಅನ್ನೋದಕ್ಕೆ ಯಾವುದೇ ರೀತಿ ಬ್ರೇಕ್ ಇಲ್ಲ. ಆದ್ರೆ ಎಕ್ಸಾಮ್ ಡೇ ಏನಂದ್ರೆ ಲೈಟ್ ಫುಡ್ ತಗೊಳ್ಳೋದು ಹೆಲ್ತ್ ದೃಷ್ಟಿಯಿಂದ ಅಷ್ಟೇ, ಬಿಟ್ರೆ ಫುಡ್ ಯಾವುದೇ ರೀತಿ ಏನು ಅಂತ ಮ್ಯಾಟರ್ ಆಗಲ್ಲ. ನಿಮಗೆ ಇನ್ನರ್ ಟ್ರಿಗರ್ ಯಾವ ರೀತಿ ಇದೆ, ನಿಮ್ದು ಇನ್ಫ್ಲೂಯೆನ್ಸ್ ಯಾವ ರೀತಿ ಇದೆ ಮೈಂಡ್ ಮೇಲೆ. ಬೇಕಾದ್ರೆ ಈಗ ನಾನ್ ವೆಜ್ ತಿಂದು ಹೋಗಿ ಎಕ್ಸಾಮ್ ಬರೀತಾರೆ, ಅದ್ ಮ್ಯಾಟರ್ ಆಗಲ್ಲ. ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಕೆಲವು ಫುಡ್ಸ್ ರಾಜಸಿಕ ಆಹಾರಗಳಂತ ಏನಿರ್ತಾವಲ್ಲ, ಅವು ಏನ್ ಮಾಡ್ತಾವ ಅಂದ್ರೆ ಸ್ವಲ್ಪ ನಿಮ್ಮ ಇದನ್ನ ಮಾಡಬಹುದು, ಆಕ್ಟಿವಿಟಿನ ಒಂಥರ ನಿಮ್ ಚುರುಕುತನ ಕಮ್ಮಿ ಮಾಡಬಹುದು. ಬಟ್ ನಿಮ್ಗಿರ್ತಕ್ಕಂಥ ಭಯ ಮತ್ತೆ ಇದು ಅದನ್ನು ಕೂಡ ಬ್ರೇಕ್ ಮಾಡಬಹುದು. ಸರ್, ಈಗ ಕೊನೆಯದಾಗಿ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ನಿಮ್ಮ ಇಷ್ಟು ವರ್ಷದ ಅಪಾರವಾದ, ವ್ಯಾಪಕವಾದ, ಆಳವಾದ ಅನುಭವದ ಆಧಾರದ ಮೇಲೆ ಏನ್ ಕೊನೆ ಕಿವಿ ಮಾತು ಹೇಳ್ತೀರಾ ನೀವು? ಸರ್, ನಾನು ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದು ಸೆಂಟೆನ್ಸ್ ಅಲ್ಲಿ ಇಂಟ್ರೋ ಕೊಟ್ಟಿದ್ದೀನಿ. ಏನಂತಂದ್ರೆ ಇಲ್ಲಿ ಯಾರು ದಡ್ರಲ್ಲ, ಯಾರು ಬುದ್ಧಿವಂತರಲ್ಲ. ಎವ್ರಿಬಡಿ ಕ್ಯಾನ್ ಡೂ ಇಟ್. ಓನ್ಲಿ ಥಿಂಗ್ ಎವ್ರಿ ಡೇ ಯು ಆರ್ ಇನ್ ಎಕ್ಸಾಮ್ ಪ್ರೊಸೆಸ್ ಆರ್ ನಾಟ್, ಯು ಚೆಕ್ ಯುವರ್ ಸೆಲ್ಫ್ ಅಂಡ್ ಯುವರ್ ಮೈಂಡ್ ಆಲ್ವೇಸ್ ಲೈಕ್ಸ್ ಹೈಯರ್ ಎಂಟ್ರಪಿ. ಯು ಗಿವ್ ಇನ್ಸ್ಟ್ರಕ್ಷನ್ಸ್ ಅಕಾರ್ಡಿಂಗ್ ಟು ಯುವರ್ ನೀಡ್ ಅಷ್ಟೇ. ಸೊ ಎಲ್ಲ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಇದ್ರೇನೆ ಇದನ್ನ ಸಕ್ಸಸ್ ಮಾಡೋದಕ್ಕೆ ಸಾಧ್ಯ ಅಂತ. ಆಮೇಲೆ ನಿರಾಶೆ ಆಗುವಂತವ್ರು ಮತ್ತೆ ಯೂನಿವರ್ಸ್ ಒಂದು ಇದು ಕೊಡುತ್ತೆ ಸರ್. ನಾನೊಂದು ಥಿಯರಿ ನಂಬಿದ್ದೀನಿ, ವಾಟ್ ಎವರ್ ಯು ವಾಂಟ್ ಟು ಗೆಟ್, ಆಸ್ಕ್ ಸ್ಟ್ರಾಂಗ್ಲಿ, ಆಸ್ಕ್ ಲೌಡ್ಲಿ, ನೇಚರ್ ಗಿವ್ಸ್ ಇಟ್ ಯು. ಆ ಲೌಡ್ಲಿ ಆ ಸ್ಟ್ರಾಂಗ್ಲಿ ಅನ್ನೋದಿದೆಯಲ್ಲ, ಆ ಲೌಡ್ಲಿ ಆ ಸ್ಟ್ರಾಂಗ್ಲಿ ಅನ್ನೋದ್ರಲ್ಲಿ ನೀವು ಆ ಪ್ರೊಸೆಸ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಪ್ರತಿಯೊಬ್ರು ಪಡ್ಕೋಬಹುದು, ನೇಚರ್ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಆಸ್ಕ್ ನೇಚರ್ ಸ್ಟ್ರಾಂಗ್ಲಿ, ದಟ್ಸ್ ಇಟ್. ನಿರಾಸೆ ಆಗೋರ್ಗೆ ನಾ ಹೇಳಿದ್ನಲ್ಲ ಸರ್ ಆಗ್ಲಿ, ವೆರಿ ಸಿಂಪಲ್. ಇದು ಮನುಷ್ಯನ ಅಲ್ಟಿಮೇಟ್ ಗೋಲ್ ಇಸ್ ಪ್ಲೆಜರ್, ಅಂಡ್ ಯು ಡೋಂಟ್ ಫೈಂಡ್ ದಟ್ ಒನ್ ಓನ್ಲಿ ಇನ್ ಏನಂತಂದ್ರೆ ಯಾವುದೋ ಆಫೀಸರ್ ಆದ್ರೇನೆ ಆಗ್ಬಿಡಲ್ಲ. ನಾವು ಅನ್ಕೊಂತೀವಿ ಅಷ್ಟೇ, ದಟ್ ಈಸ್ ಫಾಲ್ಸ್ ಇಮ್ಯಾಜಿನೇಷನ್. ಅದಕ್ಕೆ ಯಾರು ಒಂದು ಈ ಎಕ್ಸಾಮ್ ಆಗಿಲ್ಲ, ಆ ಎಕ್ಸಾಮ್ ಆಗಿಲ್ಲ ಅಂತ ನಿರಾಶೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಆಯ್ತಾ? ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದೀರಾ. ಬಹಳ ವ್ಯಾಪಕವಾದ ಅನುಭವದ ಆಧಾರದ ಮೇಲೆ ಬಹಳ ಸಲಹೆಗಳನ್ನ, ಟಿಪ್ಸ್ ಅನ್ನ ನೀವು ನೀಡಿದ್ದೀರಾ. ನಮ್ಮ ಸಮಸ್ತ ಚಂದನ ವಾಹಿನಿ ಪರವಾಗಿ, ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. एक जमाने से कहानी है सुना रही आकाशवाणी, फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन। कहानी नहीं बदली, स्टाइल गया है बदल। जो कहानियां हम सुनते आए, देखते आए, अब वही वैसी ही कहानी सुनाएगा डिजिटल।
Download Waves OTT app now and watch for free. ಆಹಾ ಎಂತ ರುಚಿ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ, ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಕಾನೂನು ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ.